ಕೆಮಿಸ್ಟ್ರಿ ಒಂದು ಏನೇನು ಚಾಪ್ಟರ್ಸ್ ಇದೆ ಎಲ್ಲ ಚಾಪ್ಟರ್ಲಿ ಒಂದು ಇಂಪಾರ್ಟೆಂಟ್ ಥಿಂಗ್ಸ್ ಆಗಿರೋ ಒಂದು ಟಾಪಿಕ್ಸ್ ಆಗಿದ್ರೆ ಅದನ್ನ ತಗೊಂಡು ನಾನೀಗ ಒನ್ ಶಾರ್ಟಲ್ಲಿ ಕೆಮಿಸ್ಟ್ರಿನ ಡಿಸ್ಕಸ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದೀನಿ. ಸೊ ಆಲ್ರೆಡಿ ಫಿಸಿಕ್ಸ್ ಒನ್ ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರು ನೋಡಿಲ್ಲ ಅಂದರೆ ಪ್ಲೀಸ್ ಗೋ ಬ್ಯಾಕ್, ಚೆಕ್ ಇನ್ ದ ಪ್ಲೇ ಲಿಸ್ಟ್ ಆ್ಯಂಡ್ ಆ ವಿಡಿಯೋ ನೋಡಿ ಅದರಿಂದ ಹೆಲ್ಪ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ನೋಡಿ ಇಲ್ಲಿ ಫಸ್ಟ್ಗೆ ಪರಮಾಣುವಿನ ರಚನೆ, ಸ್ಟ್ರಕ್ಚರ್ ಆಫ್ ಅನ್ ಆಟಮ್. ಫಸ್ಟ್ ಆಟಮ್ ಅಂದ್ರೆ ಏನು? ಸೊ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸಬಲ್ಲ ಅತ್ಯಂತ ಸೂಕ್ಷ್ಮ ಕಣಕ್ಕೆ ನಾವು ಆಟಮ್ ಅಂತ ಕರಿತೀವಿ. ಕ್ಲಿಯರ್? ಸೊ ಪರಮಾಣುವು ಏನನ್ನು ಒಳಗೊಂಡಿದೆ ಅಂದ್ರೆ ಪ್ರೋಟಾನ್, ನ್ಯೂಟ್ರಾನ್ ಮತ್ತೆ ಎಲೆಕ್ಟ್ರಾನ್ ಅನ್ನ ಒಳಗೊಂಡಿದೆ. ಕ್ಲಿಯರ್? ಅರ್ಥ ಆಗ್ತಿದೆಯಲ್ಲ? ಸೊ ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ಗಳನ್ನು ಎರಡು ಎಲ್ಲಿರುತ್ತೆ ಅಂದ್ರೆ ಪರಮಾಣು ಕೇಂದ್ರದಲ್ಲಿ ಇರುತ್ತೆ, ಅಥವಾ ಬೀಜ ಕೇಂದ್ರ ಅಂತ ಕರಿತೀವಿ, ಅಥವಾ ನ್ಯೂಕ್ಲಿಯಸ್ ಅಂತ ಕರಿತೀವಿ. ಎಲ್ಲಿ? ನ್ಯೂಕ್ಲಿಯಸ್. ಓಕೆ. ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಏನು ತುಂಬಾ ಸರಿ ಕ್ವಶನ್ ಕೇಳಿದ್ದಾರೆ ಇದು. ಸೊ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳನ್ನು ಒಟ್ಟಾರೆಯಾಗಿ ಏನಂತ ಕರೀತಾರೆ ಅಂತ ಕ್ವಶನ್ ಕೇಳಿದ್ದಾರೆ. ಏನಂತ ಕರೀತಾರೆ? ನ್ಯೂಕ್ಲಿಯಾನ್ಸ್ ಅಂತ ಕರೀತಾರೆ. ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್ ಟುಗೆದರ್ ಕಾಲ್ಡ್ ನ್ಯೂಕ್ಲಿಯಾನ್ಸ್. ಓಕೆ. ನೆಕ್ಸ್ಟ್ ನೋಡಿ ಇಲ್ಲಿ ಎಲೆಕ್ಟ್ರಾನ್ಗಳು ನ್ಯೂಕ್ಲಿಯಸ್ ಸುತ್ತುತ್ತಾ ಇರುತ್ತವೆ ಡಿಫ್ರೆಂಟ್ ಆರ್ಬಿಟ್ಸ್ ಅಲ್ಲಿ. ಕ್ಲಿಯರ್? ಎಸ್. ಸೊ ನೋಡಿ ಇಲ್ಲಿ ಪ್ರೋಟಾನ್ ಅದು ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್ ಇರುತ್ತೆ, ಧನ ವಿದ್ಯುದಾವೇಶವನ್ನು ಹೊಂದಿರುತ್ತೆ. ಇದನ್ನು ಪ್ರೋಟಾನ್ ವಾಸ್ ಡಿಸ್ಕವರ್ಡ್ ಬೈ ಗೋಲ್ಡ್ಸ್ಟೈನ್. ಆಕ್ಚುಲಿ ಪ್ರೋಟಾನ್ ನ ಡಿಸ್ಕವರ್ ಮಾಡಿದ್ಯಾರ ಅಂದ್ರೆ ಗೋಲ್ಡ್ಸ್ಟೈನ್ ಅನ್ನೋ ಒಬ್ಬ ಸೈಂಟಿಸ್ಟ್. ಓಕೆನಾ? ಸೊ ಅದಕ್ಕೆ ಒಂದು ಪ್ರೋಟಾನ್ ಅಂತ ಒಂದು ಹೆಸರು ಕೊಟ್ಟಿದ್ದಾರಪ್ಪ ಅಂದ್ರೆ ದಟ್ ಈಸ್ ರದರ್ಫೋರ್ಡ್. ಬಟ್ ಈ ನಡುವೆ ಎಲ್ಲ ನಾವು ಗಮನಿಸಿದಾಗ ಕ್ವಶನ್ ಪೇಪರ್ ಅಲ್ಲಿ ಕೇಳಿದಾಗ ಅದು ಕೀ ಆನ್ಸರ್ ಏನಿರುತ್ತೆ ಅಂದ್ರೆ ರದರ್ಫೋರ್ಡ್ ಇರುತ್ತೆ. ಬಟ್ ಈ ವಿಷಯ ನಿಮಗೆ ಗೊತ್ತಿರಬೇಕು. ಆಪ್ಷನ್ಸ್ ಅಲ್ಲಿ ಏನಾದ್ರು ಗೋಲ್ಡ್ಸ್ಟೈನ್ ಇದ್ರೆ ಜಸ್ಟ್ ಗೋ ವಿತ್ ಗೋಲ್ಡ್ಸ್ಟೈನ್. ಓಕೆ. ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಎಲೆಕ್ಟ್ರಾನ್ ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ ಆಗಿರುತ್ತೆ ಎಲೆಕ್ಟ್ರಾನ್. ಸೊ 1.6 ಇಂಟು 10⁻⁹ ಕೂಲಮ್ಸ್ ಆಗಿರುತ್ತೆ. ಸೊ ಋಣ ವಿದ್ಯುದಾವೇಶವನ್ನು ಹೊಂದಿರುತ್ತೆ. ಇದನ್ನು ಕಂಡುಹಿಡಿದಿದ್ದಾರಪ್ಪ ಅಂದ್ರೆ ದಟ್ ಈಸ್ ಜೆ ಥಾಮ್ಸನ್ ಆಗಿರ್ತಾರೆ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ ಇಲ್ಲಿ ನ್ಯೂಟ್ರಾನ್ ಅಂತ ಹೇಳ್ಬಿಟ್ಟು ಇಟ್ ಈಸ್ ಎ ನ್ಯೂಟ್ರಲ್ ಎಲಿಮೆಂಟ್. ಇದು ಒಂದು ತಟಸ್ಥಾದ ಒಂದು ಎಲಿಮೆಂಟ್ ಆಗಿರುತ್ತೆ, ಯಾವುದೇ ವಿದ್ಯುದಾವೇಶವನ್ನು ಹೊಂದಿರುವುದಿಲ್ಲ. ಇದನ್ನು ಡಿಸ್ಕವರ್ ಮಾಡಿದ್ದಾರು, ಕಂಡು ಹಿಡಿದಿದ್ದಾರಪ್ಪ ಅಂದ್ರೆ ದಟ್ ಈಸ್ ಜೇಮ್ಸ್ ಚಾಡ್ವಿಕ್ ಅನ್ನೋ ಒಬ್ಬ ಸೈಂಟಿಸ್ಟ್. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಇಲ್ಲಿ ನೋಡ್ಬೇಕಾದ್ರೆ ಈ ಒಂದು ಚಾಪ್ಟರ್ ಅಲ್ಲಿ ನೋಡ್ಬೇಕಾದ್ರೆ ಏನ್ ಬರುತ್ತೆ ಅಂದ್ರೆ ಐಸೋಟೋಪ್ಸ್ ಅಂತ ಬರುತ್ತೆ. ಐಸೋಟೋಪ್ಸ್ ಏನಪ್ಪ ಐಸೋಟೋಪ್ಸ್ ಅಂದ್ರೆ? ಸೊ ಐಸೋಟೋಪ್ಸ್ ಏನಂದ್ರೆ ಒಂದು ಪರಮಾಣು ಸಂಖ್ಯೆ ಸೇಮ್ ಇದ್ದು ಅಟಾಮಿಕ್ ನಂಬರ್ ಸೇಮ್, ಡಿಫ್ರೆಂಟ್ ಮಾಸ್ ನಂಬರು ಡಿಫ್ರೆಂಟ್ ಇದ್ರೆ, ಪರಮಾಣು ಸಂಖ್ಯೆ ಒಂದೇ ಇದ್ದು ಪರಮಾಣು ರಾಶಿ ಸಂಖ್ಯೆ ಬೇರೆ ಬೇರೆ ಇದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಐಸೋಟೋಪ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಐಸೋಬಾರ್ಸ್ ಅಂತ ಬರುತ್ತೆ. ತುಂಬಾ ಸರಿ ಕ್ವಶನ್ ಕೇಳಿದರೆ ಇದು ಐಸೋಬಾರ್. ಅಟಾಮಿಕ್ ನಂಬರ್ ಡಿಫ್ರೆಂಟ್ ಇರುತ್ತೆ, ಮಾಸ್ ನಂಬರ್ ಸೇಮ್ ಇರುತ್ತೆ, ಅದಕ್ಕೆ ನಾವು ಐಸೋಬಾರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಏನ್ ಬರುತ್ತೆ? ಐಸೋಟೋನ್ಸ್ ಬರುತ್ತೆ. ಐಸೋಟೋನ್ಸ್ ಏನಪ್ಪ ಈ ಐಸೋಟೋನ್ಸ್ ಅಂದ್ರೆ? ಈ ಐಸೋಟೋನ್ಸ್ ಅಲ್ಲಿ ಎಲಿಮೆಂಟ್ಸ್ ಅಲ್ಲಿ ನ್ಯೂಟ್ರಾನ್ಗಳ ಸಂಖ್ಯೆ ಸೇಮ್ ಇರುತ್ತೆ. ನ್ಯೂಟ್ರಾನ್ಗಳ ಸಂಖ್ಯೆ ಒಂದೇ ಇದ್ರೆ ಅಂತದ್ನ ನಾವೇನ್ ಕರಿತೀವಿ? ಐಸೋಟೋನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಇನ್ನೂ ಒಂದು ಬರುತ್ತೆ ಇಲ್ಲಿ, ಏನಪ್ಪಾ ಅಂದ್ರೆ ಐಸೋಮೆರಿಸಮ್ ಅಂತ ಹೇಳ್ಬಿಟ್ಟು. ಐಸೋಮೆರಿಸಮ್ ಏನಂದ್ರೆ ಕೆಮಿಕಲ್ ಫಾರ್ಮುಲಾ ಸೇಮ್ ಇರುತ್ತೆ, ಬಟ್ ಏನಂದ್ರೆ ಡಿಫ್ರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ. ಡಿಫ್ರೆಂಟ್ ಇರುತ್ತೆ ಅಂದ್ರೆ ರಾಸಾಯನಿಕ ಸೂತ್ರ ಒಂದೇ ಇರುತ್ತೆ, ಬಟ್ ರಚನಾ ವಿನ್ಯಾಸ ಏನಿರುತ್ತೆ ಅದು ಬೇರೆ ಇರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ? ಐಸೋಮೆರಿಸಮ್ ಅಂತ ಕರಿತೀವಿ. ಸೊ ಐಸೋಟೋಪ್ಸ್ ಅಂದ್ರೆ ಸಮಸ್ಥಾನಿಗಳು ಅಂತ ಕರಿತೀವಿ. ಪರಮಾಣು ಸಂಖ್ಯೆ ಒಂದೇ ಇದ್ದು ಪರಮಾಣು ರಾಶಿ ಸಂಖ್ಯೆ ಬೇರೆ ಇದ್ರೆ ಐಸೋಟೋಪ್ಸ್ ಅಂತ ಕರಿತೀವಿ. ಐಸೋಬಾರ್ಸ್ ಅಂದ್ರೆ ಪರಮಾಣು ಸಂಖ್ಯೆ ಬೇರೆ ಬೇರೆ ಇದ್ದು ಪರಮಾಣು ರಾಶಿ ಸಂಖ್ಯೆ ಒಂದೇ ಇದ್ರೆ ಐಸೋಬಾರ್ ಅಂತ ಕರಿತೀವಿ. ಐಸೋಟೋನ್ ಅಂದ್ರೆ ನ್ಯೂಟ್ರಾನ್ಗಳ ಸಂಖ್ಯೆ ಒಂದೇ ಇದ್ರೆ ಅದನ್ನ ಐಸೋಟೋನ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ ಇಲ್ಲಿ ವೆರಿ ಇಂಪಾರ್ಟೆಂಟ್. ಸೊ ಇದು ಡೈಲಿ ಲೈಫ್ ಅಪ್ಲಿಕೇಶನ್ಸ್ ಅಲ್ಲೇ ಬರುತ್ತೆ ಕೆಮಿಸ್ಟ್ರಿಯಲ್ಲಿ. ಸೊ
ಯಾವ ರೀತಿ ಒಂದು ಕೆಮಿಕಲ್ ಚೇಂಜ್ ಅಂದ್ರೆ ಏನು, ಯಾವ ರೀತಿ ಚೇಂಜ್ ಆಗ್ತಾ ಹೋಗುತ್ತೆ. ಕೆಮಿಕಲ್ ಚೇಂಜ್ ಅನ್ನೋದು ಒಂದು ಪರ್ಮನೆಂಟ್ ಚೇಂಜ್ ಇರುತ್ತೆ, ಶಾಶ್ವತ ಒಂದು ಬದಲಾವಣೆ ಆಗಿರುತ್ತೆ. ಸೊ ನಿಮಗೆ ಕ್ವಶನ್ ಏನ್ ಕೊಡ್ತಾರೆ, 4 ಆಪ್ಷನ್ ಕೊಡ್ಬಿಟ್ಟು ಕೆಳಗಿನವುಗಳಲ್ಲಿ ಯಾವುದು ರಾಸಾಯನಿಕ ಬದಲಾವಣೆಗೆ ಉದಾಹರಣೆ ಹೌದು ಅಥವಾ ಅಲ್ಲ ಅಂತ ಕ್ವಶನ್ ಕೇಳ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಕಾಗದ ಮತ್ತು ಮರವನ್ನು ಸುಡುವುದು ಅದು ಒಂದು ರಾಸಾಯನಿಕ ಕ್ರಿಯೆ ಆಗುತ್ತೆ, ಹೌದು. ಸೊ ಮತ್ತೆ ನಾವು ಆ ಒಂದು ಬೂದಿಯಿಂದ ಮತ್ತೆ ಕಾಗದ ಮಾಡ್ಲಿಕ್ಕೆ ಆಗುತ್ತಾ, ನೋ. ಸೊ ಅದಕ್ಕೆ ಇದು ಪರ್ಮನೆಂಟ್ ಚೇಂಜ್ ಆಗಿರುತ್ತೆ. ನೆಕ್ಸ್ಟ್ ಡೈಜೆಷನ್ ಆಫ್ ಫುಡ್, ಬಾಯ್ಲಿಂಗ್ ಆಫ್ ಎಗ್, ಇದೆಲ್ಲ ಎಕ್ಸಾಂಪಲ್ಸ್ ಆಫ್ ಕೆಮಿಕಲ್ ಚೇಂಜಸ್. ಕೆಮಿಕಲ್ ಬ್ಯಾಟರಿ ಯೂಸೇಜ್, ನೆಕ್ಸ್ಟ್ ಕೇಕ್ ಬೇಯಿಸುವುದು, ಹಾಲು ಹುಳಿಯಾಗುವುದು, ಜೀವಕೋಶಗಳಲ್ಲಿ ನಡೆಯುವ ವಿವಿಧ ಚಯಾಪಚಯ ಕ್ರಿಯೆಗಳು, ನೆಕ್ಸ್ಟ್ ಹಣ್ಣುಗಳ ಕೊಳೆಯುವಿಕೆ, ನೆಕ್ಸ್ಟ್ ತ್ಯಾಜ್ಯದ ವಿಭಜನೆ, ಪಟಾಕಿಗಳ ಸ್ಫೋಟ, ಲವಣಗಳು ಮತ್ತು ಆಮ್ಲಗಳ ನಡುವಿನ ಪ್ರತಿಕ್ರಿಯೆ, ಕಬ್ಬಿಣದ ತುಕ್ಕು ಹಿಡಿಯುವುದು, ಬೆಂಕಿ ಕಡ್ಡಿಯನ್ನು ಬೆಳಗಿಸುವುದು. ಇದೆಲ್ಲ ಪರ್ಮನೆಂಟ್ ಚೇಂಜ್ಗೆ ಬರುತ್ತೆ. ಪರ್ಮನೆಂಟ್ ಚೇಂಜ್ ಇಸ್ ನಥಿಂಗ್ ಬಟ್ ಎ ಕೆಮಿಕಲ್ ಚೇಂಜ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ನಿಮ್ಗೆ ಆಪ್ಷನ್ ಕೊಟ್ಟಾಗ ಇದು ಪರ್ಮನೆಂಟ್ ಚೇಂಜಾ ಮತ್ತೆ ರಿವರ್ಸ್ ಮಾಡಬಹುದಾ ಅಂತ ಒಂದ್ಸರಿ ಥಿಂಕ್ ಮಾಡಿದ್ರೆ ನಮಗೆ ಗೊತ್ತಾಗ್ಬಿಡುತ್ತೆ ಇದು ಕೆಮಿಕಲ್ ಚೇಂಜಾ ಫಿಸಿಕಲ್ ಚೇಂಜಾ ಅಂತ ಹೇಳ್ಬಿಟ್ಟು. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಇಲ್ಲಿ ಭೌತಿಕ ಬದಲಾವಣೆ, ಇದೊಂದು ತಾತ್ಕಾಲಿಕ ಬದಲಾವಣೆ ಆಗಿರುತ್ತೆ. ಇಲ್ಲಿ ಯಾವುದೇ ಹೊಸ ವಸ್ತು ರೂಪುಗೊಳ್ಳುವುದಿಲ್ಲ. ಕ್ಲಿಯರ್? ಸೊ ಇಲ್ಲಿ ನೋಡಿ, ಏನು ಮರನ್ ಕಟ್ ಮಾಡ್ತಾ ಇದ್ದೀವಿ, ಸೊ ಅದು ಒಂದು ಭೌತಿಕ ಬದಲಾವಣೆ ಆಗಿರುತ್ತೆ. ಐಸ್ ಮೆಲ್ಟ್ ಆಗ್ತಿದೆ, ಮತ್ತೆ ಆ ಒಂದು ವಾಟರ್ ಇಂದ ಐಸ್ ಮಾಡ್ಬೋದು. ಕ್ಲಿಯರ್? ನೆಕ್ಸ್ಟ್ ನೋಡಿ, ಈ ಮೇಣ ಇರುತ್ತೆ, ಇದು ಸುಡೋದು, ಇದೇನಿದು ಬತ್ತಿ ಇದೆ ಅದು ಸುಡೋದು ಕೆಮಿಕಲ್ ಚೇಂಜ್ ಆಗುತ್ತೆ. ಬಟ್ ಈ ಮೇಣನ ಮತ್ತೆ ನಾವು ಮೇಣದ ರೀತಿಯಲ್ಲಿ ಮಾಡಬಹುದು, ಅದು ಭೌತಿಕ ಬದಲಾವಣೆ ಆಗಿರುತ್ತೆ. ಸೊ ಐರನ್ ನ ಬೆಂಡ್ ಮಾಡ್ತಿದೀವಿ, ಮತ್ತೆ ನಾವು ಅದನ್ನ ಸ್ಟ್ರೈಟ್ ಮಾಡಬಹುದು, ಅದು ಒಂದು ಭೌತಿಕ ಬದಲಾವಣೆ ಅಥವಾ ಫಿಸಿಕಲ್ ಚೇಂಜ್ಗೆ ಎಕ್ಸಾಂಪಲ್ ಆಗಿರುತ್ತೆ. ಕ್ಲಿಯರ್? ಅರ್ಥ ಆಗ್ತಿದ್ದಿಲ್ಲ? ಸೊ ಫ್ರೀಸಿಂಗು, ಮೆಲ್ಟಿಂಗು, ಬಾಯ್ಲಿಂಗು ಇವೆಲ್ಲ ಕಮ್ಸ್ ಅಂಡರ್ ಫಿಸಿಕಲ್ ಚೇಂಜಸ್. ಓಕೆ, ಎಸ್. ನೆಕ್ಸ್ಟ್ ನೋಡಿ, ಇಲ್ಲಿ ಒಂದು ಪೀರಿಯಾಡಿಕ್ ಟೇಬಲ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ, ಅದು ಯಾವ ರೀತಿ ಒಂದು ಡೆವಲಪ್ ಆಗ್ತಾ ಹೋಯ್ತು ಅಂತ ಹೇಳ್ಬಿಟ್ಟು. ನೋಡಿ, ಇಲ್ಲಿ 1817 ಅಲ್ಲಿ ಯಾರು ಬಂದ್ರು, ಡೋಬರೈನರ್ ಬಂದ. ಯಾರು? ಡೋಬರೈನರ್. ಸೊ ಏನ್ ಮಾಡ್ದ ಇವನು? ಲಾ ಆಫ್ ಟ್ರೈಡ್ಸ್ ನ ಎಕ್ಸ್ಪ್ಲೈನ್ ಮಾಡ್ದ, ಅಂದ್ರೆ ತ್ರಿವಳಿಗಳ ನಿಯಮ ಅಂತ ಕರಿತೀವಿ. ತ್ರಿವಳಿಗಳ ನಿಯಮ. ಸೊ ಅದನ್ನ ಎಕ್ಸ್ಪ್ಲೈನ್ ಮಾಡಿದ ಯಾರು ಅಂದ್ರೆ ಡೋಬರೈನರ್. ಈ ತ್ರಿವಳಿಗಳ ನಿಯಮ ಅಂದ್ರೆ ಏನು ಇನ್ ಡೀಟೇಲ್ ಆಗಿ ನಿಮಗೆ ಬೇಕು ಅಂದ್ರೆ ಜಸ್ಟ್ ಗೋ ಬ್ಯಾಕ್ ಅಂಡ್ ಚೆಕ್ ಇನ್ ದ ಪ್ಲೇ ಲಿಸ್ಟ್, ನಿಮಗೆ ಸಿಗತ್ತೆ. ಒಂದು ಪೀರಿಯಾಡಿಕ್ ಟೇಬಲ್ ಚಾಪ್ಟರ್ ಮಾಡಿದ್ದೀನಿ, ಆ ಚಾಪ್ಟರ್ ಅಲ್ಲಿ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗಿ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಇಲ್ಲಿ 1866 ನ್ಯೂಲ್ಯಾಂಡ್ಸ್ ಅಂತ ಒಬ್ಬ ಸೈಂಟಿಸ್ಟ್ ಬಂದ. ಸೊ ಆಕ್ಟೇವ್ ಒಂದು ಪ್ರಿನ್ಸಿಪಲ್ ನ ತಂದ, ಇವನು ಲಾ ಆಫ್ ಆಕ್ಟೇವ್ಸ್ ಅಂತ ಕರಿತೀವಿ. ಕ್ಲಿಯರ್? ಸೊ ಇವನಾದ್ಮೇಲೆ ಇವನ್ರಲ್ಲಿ ಒಂದು ಸ್ವಲ್ಪ ಡ್ರಾಬ್ಯಾಕ್ಸ್ ಇತ್ತು, ಇವನ್ರಲ್ಲಿ ಡ್ರಾಬ್ಯಾಕ್ಸ್ ಇತ್ತು. ನೆಕ್ಸ್ಟ್ ಯಾರು ಬರ್ತಾನೆ? ಮೆಂಡಲೀವ್ಸ್ ಬರ್ತಾನೆ. ಮೆಂಡಲೀವ್ ಏನ್ ಮಾಡ್ತಾನೆ? ಒಂದು ಪೀರಿಯಾಡಿಕ್ ಟೇಬಲ್ ನ ಪರಮಾಣು ರಾಶಿಗೆ ಅನುಗುಣವಾಗಿ ಏರಿಕೆ ಕ್ರಮದಲ್ಲಿ ಪೀರಿಯಾಡಿಕ್ ಟೇಬಲ್ ನ ಮಾಡ್ಕೊಂಡು ಹೋಗಿರ್ತಾನೆ. ಕ್ಲಿಯರ್? ಸೊ ಅದರಲ್ಲಿ ಒಂದು ಡ್ರಾಬ್ಯಾಕ್ಸ್ ಬಂತು. ನೆಕ್ಸ್ಟ್ ಏನ್ ಬರುತ್ತೆ? ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಬರುತ್ತೆ. ಎಷ್ಟರಲ್ಲಿ? 1923 ಈ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಯಾರ ಕೊಟ್ಟ ಒಂದು ನಿಯಮದ ಪ್ರಕಾರ ಇತ್ತು ಅಂದ್ರೆ ಮೋಸ್ಟ್ಲಿ ಏನ್ ಮಾಡ್ತಾನೆ, ಇವನೇನು ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಟಾಮಿಕ್ ಮಾಸಸ್ ಹೇಳಿದ್ನಲ್ಲ, ಇವನ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಟಾಮಿಕ್ ನಂಬರ್ಸ್ ಅಂತ ಹೇಳ್ದ ಮೋಸ್ಟ್ಲಿ. ಸೊ ಅದನ್ನ ನಾವು ಮುಂದಕ್ಕೆ ಏನಂತ ಕರಿತೀವಿ? ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅಂತ ಕರಿತೀವಿ. ಸೊ ಆವರ್ತ ಕೋಷ್ಟಕದ ಪಿತಾಮಹ ಯಾರು ಅಂತ ಕೇಳಿದ್ರೆ ನಮಗೆ ಮೆಂಡಲೀವ್ ಬರ್ತಾನೆ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಆವರ್ತ ಕೋಷ್ಟಕ ಪೀರಿಯಾಡಿಕ್ ಟೇಬಲ್, ಅದರಲ್ಲಿ ಕೋಷ್ಟಕದ ಅಡ್ಡ ಸಾಲುಗಳನ್ನ ಆವರ್ತ ಅಂತ ಕರಿತೀವಿ, ಆವರ್ತದ ಕಂಬ ಸಾಲುಗಳನ್ನ ಗುಂಪು ಅಂತ ಕರಿತೀವಿ. ಸೊ ಟೋಟಲ್ ಆಗಿ 7 ಪೀರಿಯಡ್ಸ್ ಇದಾವೆ, 7 ಆವರ್ತಗಳಿದಾವೆ, 18 ಗುಂಪುಗಳಿದಾವೆ. ನೋಡಿ, ಇಲ್ಲಿ 1 2 3 4 5 6 7 ಇದಾವೆ. ಸೊ 18 ಇದೆ, ಇಲ್ಲಿಂದ ಇಲ್ಲಿಗೆ ಕೌಂಟ್ ಮಾಡ್ತಾ ಹೋದ್ರೆ ಸೊ ಕಂಬ ಸಾಲುಗಳು ಎಷ್ಟಿದಾವೆ? 18 ಇದಾವೆ. ಕ್ಲಿಯರ್? ಸೊ ಮೊದಲನೇ ಗುಂಪುಗಳಿಗೆ ಕ್ಷಾರ ಲೋಹಗಳು ಅಂತ ಕರಿತೀವಿ, ಆಲ್ಕಲಿ ಮೆಟಲ್ಸ್ ಅಂತ ಕರಿತೀವಿ. ಸೊ ಎರಡನೇ ಗುಂಪಿನ ಲೋಹಗಳಿಗೆ ಕ್ಷಾರೀಯ ಭಸ್ಮ ಲೋಹಗಳು ಅಂತ ಕರಿತೀವಿ, ಅಥವಾ ಆಲ್ಕಲೈನ್ ಅರ್ತ್ ಮೆಟಲ್ ಅಂತ ಕರಿತೀವಿ. ನೆಕ್ಸ್ಟ್ 3 ರಿಂದ 12ನೇ ಗುಂಪಿನ ಧಾತುಗಳಿಗೆ ಸಂಕ್ರಮಣ ಧಾತುಗಳು ಅಂತ ಕರಿತೀವಿ. ಏನ್ ಧಾತುಗಳು? ಸಂಕ್ರಮಣ ಧಾತುಗಳು ಅಂತ ಕರಿತೀವಿ. ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕೂಡ ಕರಿತೀವಿ. ಡಿ ಬ್ಲಾಕ್. ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಟ್ರಾನ್ಸಿಷನ್ ಎಲಿಮೆಂಟ್ಸ್.
ನೆಕ್ಸ್ಟ್ 13ನೇ ಗುಂಪಿನ ಧಾತು ಬೋರಾನ್ ಕುಟುಂಬ, 14ನೇ ಗುಂಪು ಕಾರ್ಬನ್ ಫ್ಯಾಮಿಲಿ, 15ನೇ ಗುಂಪು ಫ್ಯಾಮಿಲಿ ಆಫ್ ನೈಟ್ರೋಜನ್, 16ನೇ ಗುಂಪು ಫ್ಯಾಮಿಲಿ ಆಫ್ ಆಕ್ಸಿಜನ್, 17ನೇ ಗುಂಪು ಹ್ಯಾಲೋಜನ್ಸ್ ಅಂತ ಕರಿತೀವಿ, 18ನೇ ಗುಂಪು ಜಡ ಅನಿಲ ಅಂತ ಕರಿತೀವಿ ಅಥವಾ ನೋಬಲ್ ಗ್ಯಾಸಸ್ ಅಂತ ಕರಿತೀವಿ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಇಲ್ಲಿ ಫ್ಲೋರಿನ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ. ಫ್ಲೋರಿನ್ ಅತ್ಯಂತ ಕ್ರಿಯಾಪಟು ಧಾತು ಆಗಿದೆ. ತುಂಬಾ ಸರಿ ಕ್ವಶನ್ ಕೇಳಿದಾರೆ. ಅತ್ಯಂತ ಕ್ರಿಯಾಪಟು ಧಾತು ಯಾವುದು ಅಂದ್ರೆ ದಟ್ ಈಸ್ ಕ್ಲೋರಿನ್. ಅತ್ಯಂತ ಋಣೀಯ ಧಾತು ಯಾವುದು ಅಂದ್ರೆ ದಟ್ ಈಸ್ ಕ್ಲೋರಿನ್ ಆಗಿರುತ್ತೆ. ಕ್ಲಿಯರ್? ಎಲ್ಲಾ ವಸ್ತುಗಳ ಜೊತೆ ವರ್ತಿಸುವುದರಿಂದ ಇದನ್ನ ಸರ್ವಭಕ್ಷಕ ಅಂತ ಕರೀತಾರೆ. ಯೂನಿವರ್ಸಲ್ ಕನ್ಸ್ಯೂಮರ್ ಅಂತ ಕರಿತೀವಿ. ಸರ್ವಭಕ್ಷಕ ಅಥವಾ ಯೂನಿವರ್ಸಲ್ ಕನ್ಸ್ಯೂಮರ್ ಅಂತ ಕರೀತಾರೆ. ಕ್ಲಿಯರ್? ನೆಕ್ಸ್ಟ್ ನೋಡಿ, ಇಲ್ಲಿ ಗಾಜಿನ ಎಚ್ಚಣಿ ಪ್ರಕ್ರಿಯೆ ಮೂಲತಃ ಬಳಸಲಾಗುವ ಆಮ್ಲ ಯಾವುದು ಅಂದ್ರೆ ದಟ್ ಈಸ್ ಹೈಡ್ರೋಫ್ಲೋರಿಕ್ ಆಸಿಡ್, HF ಅಂತ ಕರಿತೀವಿ. ಹೈಡ್ರೋಫ್ಲೋರಿಕ್ ಆಸಿಡ್. ನೆಕ್ಸ್ಟ್ ನೋಡಿ, ಕ್ಲೋರಿನ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಬ್ಲೀಚಿಂಗ್ ಪೌಡರ್ ತಯಾರಿಕೆಯಲ್ಲಿ ಇದನ್ನ ಬಳಸ್ತಾರೆ. ನೀರಿನ ಶುದ್ಧೀಕರಣದಲ್ಲಿ ಬಳಸ್ತಾರೆ. ಸೋಂಕು ನಿರೋಧಕವಾಗಿ ಬಳಸ್ತಾರೆ. ಕ್ಲೋರೋಫಾರ್ಮ್ ನ ತಯಾರಿಕೆಯಲ್ಲಿ ಕೂಡ ಈ ಒಂದು ಕ್ಲೋರಿನ್ ನ ಬಳಸ್ತಾರೆ. ನೆಕ್ಸ್ಟ್ ಕಮಿಂಗ್ ಟು ದಿಸ್ ಬ್ರೋಮಿನ್. ಇದು ದ್ರವ ರೂಪದಲ್ಲಿರುವ ಅಲೋಹವಾಗಿರುತ್ತೆ. ದ್ರವ ರೂಪದಲ್ಲಿರುವ ಅಲೋಹ ಯಾವುದು ಅಂದ್ರೆ ದಟ್ ಈಸ್ ಬ್ರೋಮಿನ್. ನೆಕ್ಸ್ಟ್ ಅಯೋಡಿನ್. ಇದನ್ನು ಟಿಂಚರ್ ತಯಾರಿಕೆಯಲ್ಲಿ ಬಳಸ್ತಾರೆ. ಸಾಮಾನ್ಯ ಉಪ್ಪಿನಲ್ಲಿ ಬಳಸ್ತಾರೆ. ಇದರ ಕೊರತೆಯಿಂದ ಗ್ವಾಯ್ಟರ್ ರೋಗ ಬರುತ್ತೆ. ಸೊ ಗಳಗಂಡ ಅಂತ ಕರಿತೀವಿ. ಗಳಗಂಡ ರೋಗ ಬರುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ನೋಬಲ್ ಗ್ಯಾಸಸ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ. ಸೊ 18ನೇ ಗುಂಪಿನ ಧಾತುಗಳಿಗೆ ನೋಬೆಲ್ ಅನಿಲಗಳು ಅಂತ ಕರೀತಾರೆ. ಇದನ್ನ ರಾಜ ಅನಿಲಗಳು ಅಂತ ಕರೀತಾರೆ. ಶ್ರೇಷ್ಠ ಅನಿಲಗಳು ಅಂತ ಕರೀತಾರೆ. ವಿರಳ ಅನಿಲಗಳು ಅಂತ ಕರೀತಾರೆ. ರೇರ್ ಗ್ಯಾಸಸ್ ಅಂತ ಕರೀತಾರೆ. ರಾಸಾಯನಿಕ ತಟಸ್ಥ ಅನಿಲಗಳು ಅಂತ ಕರೀತಾರೆ. ಅಷ್ಟಕಗಳು ಅಂತ ಕರೀತಾರೆ. ಇಷ್ಟು ನೇಮ್ಸ್ ಇದೆ. ಇಷ್ಟು ನೇಮ್ಸ್ ಮೇಲೇನು ಕ್ವಶನ್ ಅರೈಸ್ ಆಗಿದೆ. ಕ್ಲಿಯರ್? ಸೊ ಅಲ್ಲಿ ನೋಡಿ, ಹೀಲಿಯಂ ಬಗ್ಗೆ ನೋಡ್ತಾ ಹೋಗೋಣ. ಹೀಲಿಯಂ ಅನ್ನು ವಾಯುಗುಣ ವೀಕ್ಷಣ ಬಲೂನ್ಗಳಲ್ಲಿ ಅಥವಾ ಪ್ಯಾರಾಚೂಟ್ಗಳಲ್ಲಿ ಬಳಸ್ತಾರೆ. ಯಾಕೆಂದ್ರೆ ತುಂಬಾ ಲೈಟ್ ವೇಟ್ ಇರುತ್ತೆ, ಮೇಲೆಗೆ ಹಾರ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹೈಡ್ರೋಜನ್ ಯಾಕೆ ಬಳಸಲ್ಲ ಅಂದ್ರೆ ಅದು ಏರ್ನ ಈಸಿಯಾಗಿ ಕ್ಯಾಚ್ ಮಾಡುತ್ತೆ. ಇಟ್ ಕ್ಯಾಚಸ್ ಫೈರ್ ಈಸಿಲಿ. ಸೊ ಒಂದು ಬೆಂಕಿ ಹೊತ್ಕೊಳ್ಳಿಕ್ಕೆ ಕಾರಣವಾಗುತ್ತೆ ಆ ಒಂದು ಹೈಡ್ರೋಜನ್. ಅದಕ್ಕೆ ಹೈಡ್ರೋಜನ್ ನ ಬಳಸೋದಿಲ್ಲ. ನೆಕ್ಸ್ಟ್ 4.2 ಗಿಂತ ಕಡಿಮೆ ತಾಪಮಾನ, ಕೆಲ್ವಿನ್ ಗಿಂತ ಕಡಿಮೆ ತಾಪಮಾನವನ್ನು ಪಡೆಯಲು ದ್ರವ ಹೀಲಿಯಂನ ಉಪಯೋಗಿಸ್ತಾರೆ. ಕೃತಕ ಉಸಿರಾಟದಲ್ಲಿ ವೆರಿ ಇಂಪಾರ್ಟೆಂಟ್. ಕೃತಕ ಉಸಿರಾಟದಲ್ಲಿ ಆಕ್ಸಿಜನ್ ಸಿಲಿಂಡರ್ಗಳಲ್ಲಿ ಹೀಲಿಯಂ ಅನ್ನು ಬಳಸುತ್ತಾರೆ. ಸೊ ನೆಕ್ಸ್ಟ್ ಕಮಿಂಗ್ ಟು ನಿಯಾನ್. ಎಲ್ಇಡಿಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ನಿಯಾನ್ ಸಿಗ್ನಲ್ ದೀಪಗಳಲ್ಲಿ ಬಳಸ್ತಾರೆ. ಮಿನುಗು ದೀಪಗಳು ಅಥವಾ ಜಾಹೀರಾತು ಫಲಕಗಳಲ್ಲಿ ಬಳಸ್ತಾರೆ. ಯಾವುದನ್ನ? ನಿಯಾನ್ನ. ನೆಕ್ಸ್ಟ್ ಕಮಿಂಗ್ ಟು ದಿಸ್ ಆರ್ಗಾನ್. ವಾತಾವರಣದಲ್ಲಿರುವ ಹೆಚ್ಚಾಗಿರುವ ಜಡಾನಿಲ ಯಾವುದಪ್ಪ ಅಂದ್ರೆ ದಟ್ ಈಸ್ ಆರ್ಗಾನ್ ಆಗಿರುತ್ತೆ. ಲೋಹದ ಬೆಸುಗೆ ಬೇಕಾಗುವ ಜಡ ವಾತಾವರಣದ ಸೃಷ್ಟಿಗೆ ಈ ಆರ್ಗಾನ್ ನ ಬಳಸ್ತಾರೆ. ಟಂಗ್ಸ್ಟನ್ ತಂತಿಯ ಬಾಳಿಕೆ ಹೆಚ್ಚಿಸಲು ವಿದ್ಯುತ್ ಬಲ್ಬ್ಗಳಲ್ಲಿ ಬಳಸ್ತಾರೆ ಈ ಒಂದು ಆರ್ಗಾನ್ ನ. ನೆಕ್ಸ್ಟ್ ಕಮಿಂಗ್ ಟು ದಿಸ್ ಕ್ರಿಪ್ಟಾನ್. ಇದನ್ನು ವಿಮಾನ ನಿಲ್ದಾಣಗಳ ರನ್ವೇ ದ್ವೀಪಗಳಲ್ಲಿ ಮತ್ತು ಲೈಟ್ ಹೌಸ್ಗಳ ದ್ವೀಪಗಳಲ್ಲಿ ಬಳಸ್ತಾರೆ. ಗಣಿ ಕಾರ್ಮಿಕರ ಟೊಪ್ಪಿಗೆಯಲ್ಲಿರುವ ದೀಪದ ಉತ್ಪಾದನೆಯಲ್ಲಿ ಈ ಒಂದು ಕ್ರಿಪ್ಟಾನ್ ನ ಬಳಸ್ತಾರೆ. ನೆನ್ಪಿಟ್ಕೊಳ್ಳಿ, ಇದು ಕ್ವಶನ್ ಕೇಳಿದ್ದಾರೆ, ಇಂಪಾರ್ಟೆಂಟ್. ನೆಕ್ಸ್ಟ್ ಝೆನಾನ್ ಒಂದೇ ಕ್ವಶನ್ ಕೇಳೋದು. ಸ್ಟ್ರೇಂಜರ್ ಗ್ಯಾಸ್ ಅಂತ ಯಾವ್ದನ್ನ ಕರೀತಾರೆ ಅಂತ ಕ್ವಶನ್ ಕೇಳ್ತಾರೆ. ಅದು ಝೆನಾನ್ ಆಗಿರುತ್ತೆ. ಕ್ಲಿಯರ್? ಝೆನಾನ್ ಇಸ್ ಆಲ್ಸೋ ನೋನ್ ಆಸ್ ಸ್ಟ್ರೇಂಜರ್ ಗ್ಯಾಸ್. ಇದೇನಕ್ಕೆ ಬಳಸ್ತಾರೆ? ಗಾಮಾ ವಿಕಿರಣಗಳ ಪತ್ತೆ ಹಚ್ಚಲು ಸಂಶೋಧನೆಯಲ್ಲಿ ಬಳಸ್ತಾರೆ. ಯಾವ್ದನ್ನ? ಝೆನಾನ್ ನ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಇಲ್ಲಿ ಮೀಥೇನ್. ಇದು ಬಣ್ಣ ಮತ್ತು ಸುವಾಸನೆ ಹೊಂದಿಲ್ಲ. ಯಾವುದು? ಮೀಥೇನ್. ಅತ್ಯಂತ ಸರಳ ಹೈಡ್ರೋಕಾರ್ಬನ್ ಆಗಿದೆ. ಆಲ್ಕೇನ್ ಕುಟುಂಬದ ಮೊದಲ ಸದಸ್ಯವಾಗಿದೆ. ನೀರಿನಲ್ಲಿ ಕಡಿಮೆ ಪ್ರಮಾಣದಲ್ಲಿ ವಿಲೀನವಾಗುತ್ತೆ, ಆದರೆ ಆಲ್ಕೋಹಾಲ್ ಮತ್ತು ಇತರಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ವಿಲೀನ ಆಗುತ್ತೆ. ಸೊ ಇದನ್ನ ಜೌಗೋನಿಲ ಅಂತ ಕರೀತಾರೆ. ಜೌಗು ನೆಲದಲ್ಲಿ ಬ್ಯಾಕ್ಟೀರಿಯಾಗಳು ಸಸ್ಯಕಾಯವನ್ನು ವಿಘಟಿಸುವ ಮೂಲಕ ಮೀಥೇನ್ ಉತ್ಪತ್ತಿಯಾಗುತ್ತೆ. ಸಿಎನ್ಜಿಯ ಪ್ರಮುಖ ಘಟಕವಾಗಿದೆ ಇದು. ಯಾವುದು? ಮೀಥೇನ್. ಭತ್ತದ ಗದ್ದೆಯಿಂದ ಬಿಡುಗಡೆಯಾಗುವ ಅನಿಲ ಯಾವುದು ಅಂದ್ರೆ ದಟ್ ಈಸ್ ಮೀಥೇನ್ ಆಗಿರುತ್ತೆ. ವಿಶ್ವ ಜೌಗು ದಿನ February 2 ಆಗಿರುತ್ತೆ. ಕ್ಲಿಯರ್? ಸೊ ಜಸ್ಟ್ ನಾನು ಹೇಳ್ಕೊಂಡು ಹೋಗ್ತಾ ಇದ್ದೀನಿ, ಬಿಕಾಸ್ ವಿ ಹ್ಯಾವ್ ಟು ಫಿನಿಶ್, ವಿ ಹ್ಯಾವ್ ಟು ಕವರ್ ಆಲ್ ದ ಕೆಮಿಸ್ಟ್ರಿ ಚಾಪ್ಟರ್ಸ್ ಇನ್ ಒನ್ ವಿಡಿಯೋ. ಇಲ್ಲಾಂದ್ರೆ ನಮ್ಗೆ ಟೈಮ್ ಇಲ್ಲ. ಸೊ ಇನ್ ಡೀಟೇಲ್ ಬೇಕು ಅಂದ್ರೆ ನೀವು ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ಚೆಕ್ ಮಾಡಿ ಒಂದೊಂದೇ ನೋಡ್ಬೋದು. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ದ್ರವಿತ ಪೆಟ್ರೋಲಿಯಂ ಅನಿಲ
ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಕರಿತೀವಿ. ಇದು ಹೈಡ್ರೋಜನ್ಗಳ ಮಿಶ್ರಣವಾಗಿರುತ್ತೆ, ಹೈಡ್ರೋಕಾರ್ಬನ್ಗಳ ಮಿಶ್ರಣವಾಗಿರುತ್ತೆ. ನೆಕ್ಸ್ಟ್ ಕಮಿಂಗ್ ಟು ದಿಸ್, ನಮ್ಮ LPG. ಸೊ ಬ್ಯೂಟೇನ್ ಮತ್ತು ಪ್ರೋಪೇನ್ನ ಪ್ರಮುಖ ಘಟಕಗಳಾಗಿರುತ್ತೆ. ವೆರಿ ಇಂಪಾರ್ಟೆಂಟ್, ತುಂಬಾ ಸರಿ ಕ್ವಶನ್ ಕೇಳಿದ್ದಾರೆ. ಬ್ಯೂಟೇನ್ ಮತ್ತು ಪ್ರೋಪೇನ್ಗಳ ಮಿಶ್ರಣ ಆಗುತ್ತೆ ಯಾವುದು? LPG. ಕ್ಲಿಯರ್? ಸೊ ಇದರಲ್ಲಿ ಬ್ಯೂಟೀನ್, ಪ್ರೋಪೀನ್, ಪೆಂಟೀನ್ ಅಂತೆಲ್ಲ ಬರುತ್ತೆ. ಸೊ ಆಲ್ಕೀನ್, ಆಲ್ಕೈನ್, ಆಲ್ಕೈನ್ ಅದೆಲ್ಲ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ ಕ್ಲಾಸಸ್ ಅಲ್ಲಿ, ಒಂದೊಂದು ಕ್ಲಾಸೇ ತಗೊಂಡು. ಸೊ ಪ್ಲೇ ಲಿಸ್ಟ್ ಅಲ್ಲಿ ಚೆಕ್ ಮಾಡಿ ನೋಡ್ಕೊಳ್ಳಿ ಬೇಕು ಅಂದ್ರೆ. ಕ್ಲಿಯರ್? ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಬ್ಯೂಟೇನ್ ಬಗ್ಗೆ ಒಂದು ಸಿಗರೆಟ್ ಲೈಟರ್ ಒಂದ್ಸರಿ FDA ದಲ್ಲಿ ಕೇಳಿದ್ರು. ಸಿಗರೆಟ್ ಲೈಟರ್ ಅಲ್ಲಿ ಬಳಸುವ ಒಂದು ಗ್ಯಾಸ್ ಯಾವುದು ಅಂತ ಕ್ವಶನ್ ಕೇಳಿದ್ರು, ಒಂದು ಹೈಡ್ರೋಕಾರ್ಬನ್ ಯಾವುದು ಅಂತ ಕ್ವಶನ್ ಕೇಳಿದ್ರು, ಅದು ಬ್ಯೂಟೇನ್ ಆಗಿರುತ್ತೆ. ಕ್ಲಿಯರ್? ಸೊ ನೋಡಿ ಇಲ್ಲಿ ರೀಸನ್ ಫಾರ್ ಸ್ಮೆಲ್ ಆಫ್ LPG. ನಮ್ಮ LPG ಈ ಒಂದು ಬ್ಯೂಟೇನ್ ಮತ್ತೆ ಪ್ರೋಪೇನ್ ಯಾವುದೇ ಸ್ಮೆಲ್ ಕೊಡೋದಿಲ್ಲ. ಬಟ್ ನಮ್ಮ LPG ಅಲ್ಲಿ ಲೀಕೇಜ್ ಆದ್ರೆ ಒಂದು ಸ್ಮೆಲ್ ಬರುತ್ತೆ. ಯಾಕೆ ಅಂದ್ರೆ ಅಲ್ಲಿ ಒಂದು ಗ್ಯಾಸ್ ನ ಬಳಸಿರ್ತಾರೆ. ಅದೇನಪ್ಪಾ ಅಂದ್ರೆ ಈಥೈಲ್ ಮರ್ಕ್ಯಾಪ್ಟನ್ ಅಂತ ಹೇಳ್ಬಿಟ್ಟು. ಏನು? ಈಥೈಲ್ ಮರ್ಕ್ಯಾಪ್ಟನ್. LPGಯ ಸೋರಿಕೆಯನ್ನು ಸುಲಭವಾಗಿ ಕಂಡುಹಿಡಿಯಲು ಈಥೈಲ್ ಮರ್ಕ್ಯಾಪ್ಟನ್ ಎಂಬ ರಾಸಾಯನಿಕವನ್ನು ಬಳಸಲಾಗಿರುತ್ತೆ ಅಥವಾ ಅದರಲ್ಲಿ ಸೇರಿಸಲಾಗಿರುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ ಇಲ್ಲಿ ಬೆನ್ಸಿನ್ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಗಳ ಮೊದಲ ಸದಸ್ಯವಾಗಿರುತ್ತೆ. ಬೆಂಜಿನ್ ಅನ್ನು ಮೊಟ್ಟ ಮೊದಲಿಗೆ 1825ರಲ್ಲಿ ಮೈಕಲ್ ಫ್ಯಾರಡೆ ಎಂಬುವರು ತಿಮಿಂಗಲದ ಕೊಬ್ಬಿನ ಎಣ್ಣೆಯಿಂದ ಬೇರ್ಪಡಿಸ್ತಾರೆ. ಇದಕ್ಕೆ ಬೆಂಜಿನ್ ರಚನೆಯನ್ನು ಕೊಟ್ಟಿದ್ದು ಯಾರಪ್ಪ ಅಂದ್ರೆ ದಟ್ ಈಸ್ ಕುಕ್ಕೆಲೆ ಆಗಿರ್ತಾರೆ. ಇದನ್ನ ರಾಸಾಯನಿಕ ರಾಣಿ ಅಂತ ಕರೀತಾರೆ. ಯಾವ್ದನ್ನ? ಬೆಂಜಿನ್. ಯಾಕೆಂದ್ರೆ ತುಂಬಾ ಕಾಸ್ಮೆಟಿಕ್ಸ್ ಅಲ್ಲಿ ಇದನ್ನ ಬಳಸ್ತಾರೆ. ಅದೇ ರೀತಿ ಗ್ಯಾಮಿಕ್ಸೇನ್ ಎಂಬ ಕೀಟನಾಶಕವನ್ನು ತಯಾರು ಮಾಡ್ಲಿಕ್ಕೆ ಈ ಒಂದು ಬೆಂಜಿನ್ ನ ಬಳಸ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕಮಿಂಗ್ ಟು ದಿಸ್, ಟಾಲಿನ್. TNT ತಯಾರಿಕೆಯಲ್ಲಿ ಬಳಸ್ತಾರೆ. TNT ಅಬ್ರಿವೇಷನ್ ಏನು ಅಂತ ತುಂಬಾ ಸರಿ ಕ್ವಶನ್ ಕೇಳಿದರೆ, ದಟ್ ಈಸ್ ಟ್ರೈನೈಟ್ರೋ ಟಾಲಿನ್ ಅಂತ ಹೇಳ್ಬಿಟ್ಟು. ಇದೊಂದು ಸ್ಫೋಟಕವಾಗಿರುತ್ತೆ. ಸೊ ನೆಕ್ಸ್ಟ್ ಕಮಿಂಗ್ ಟು ದಿಸ್, ನ್ಯಾಫ್ಥಲಿನ್. ರಾಸಾಯನಿಕ ಹೆಸರು ನ್ಯಾಫ್ಥಲನೈಡ್ ಕ್ಲೋರೋಬೆನ್ಸಿನ್ ಅಂತ ಹೇಳ್ಬಿಟ್ಟು. ಸೊ ಇದನ್ನೇನಕ್ಕೆ ಮಾಡ್ತಾರೆ? ಈ ತರ ಒಂದು ನೋಡಿರ್ಬೋದು ನೀವು ವಾಶ್ರೂಮ್ಸ್ ಅಲ್ಲಿ ಅಥವಾ ಒಂದು ಲೈಬ್ರರೀಸ್ ಅಲ್ಲಿ, ಜಿರಳೆ ಬರಬಾರ್ದು, ಆ ಬುಕ್ಸ್ ನ ಏನು ಮಾಡಬಾರ್ದು ಅಂತೆಲ್ಲ ಹೇಳ್ಬಿಟ್ಟು ಈ ತರ ಒಂದು ಬಾಲ್ಸ್ ನ ಇಟ್ಟಿರ್ತಾರೆ. ಸೊ ಅದನ್ನೇ ನ್ಯಾಫ್ಥಲಿನ್ ಬಾಲ್ಸ್ ಅಂತ ಕರೆಯೋದು. ನುಸಿ ಗುಳಿಗೆಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಸಂಶ್ಲೇಷಿತ ಬಣ್ಣಗಳ ತಯಾರಿಕೆಯಲ್ಲಿ ಕೂಡ ಈ ಒಂದು ನ್ಯಾಫ್ಥಲಿನ್ ನ ಬಳಸ್ತಾರೆ. ಓಕೆ, ಎಸ್. ನೆಕ್ಸ್ಟ್ ಕಮಿಂಗ್ ಟು ದಿಸ್, ಎಥಿಲೀನ್ ಯೂಸ್ಡ್ ಫಾರ್ ರಿಫೈನಿಂಗ್ ಆಫ್ ಫ್ರೂಟ್ಸ್. ಒಂದು ಕಾಯಿಯನ್ನು ಮಾಗಿಸಲು ಬಳಸ್ತಾರೆ. ಅಸಿಟಲೀನ್ ಅಂತ ಕರಿತೀವಿ. ನೆಕ್ಸ್ಟ್ ಗ್ಯಾಸ್ ವೆಲ್ಡಿಂಗ್ ನಲ್ಲಿ ಬಳಸ್ತಾರೆ. ಸಂಶ್ಲೇಷಿತ ರಬ್ಬರ್ ಅನ್ನು ತಯಾರಿಸಲಿಕ್ಕೆ ಬಳಸ್ತಾರೆ. ಯೂಸ್ ಟು ಪ್ರಿಪೇರ್ ಸಿಂಥೆಟಿಕ್ ರಬ್ಬರ್ಸ್ ಆರ್ ನಿಯೋಪ್ರಿನ್ ಅಂತ ಕರಿತೀವಿ. ಸೊ ಯೂಸಸ್ ಆಫ್ ಎಥನಾಲ್. ಎಥನಾಲ್ ನ ಒಂದು ಯೂಸಸ್ ಏನು? ನಾವು ಒಂದು ಹ್ಯೂಮನ್ ಬೀಯಿಂಗ್ಸ್ ತೆಗೆದುಕೊಳ್ಳುವ ಒಂದು ಆಲ್ಕೋಹಾಲ್ ಯಾವುದು ಅಂದ್ರೆ ದಟ್ ಈಸ್ ಈಥೈಲ್ ಆಲ್ಕೋಹಾಲ್ ಆಗಿರುತ್ತೆ, ಎಥನಾಲ್ ಆಗಿರುತ್ತೆ. ಇದನ್ನ ಇಂಧನವಾಗಿ ಬಳಸ್ತಾರೆ. ಮದ್ಯಪಾನೀಯಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಕ್ಲೋರೋಫಾರ್ಮ್ ತಯಾರಿಕೆಯಲ್ಲಿ ಬಳಸ್ತಾರೆ. ಸ್ಯಾನಿಟೈಸರ್ ಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಆಂಟಿಸೆಪ್ಟಿಕ್ ಗಳ ತಯಾರಿಕೆಯಲ್ಲಿ ಇದನ್ನ ಬಳಸ್ತಾರೆ. ಯಾವ್ದನ್ನ? ಈಥೈಲ್ ಆಲ್ಕೋಹಾಲ್ ನ. ಕ್ಲಿಯರ್? ಎಸ್. ನೆಕ್ಸ್ಟ್ ಕಮಿಂಗ್ ಟು ದಿಸ್ ಆಸಿಡ್ ಬೇಸ್ ಚಾಪ್ಟರ್. ಮೇನ್ ಆಗಿ ನಾವು ಯಾವುದು H+ ಅನ್ನು ನೀಡುತ್ತೋ ಅದು ಆಸಿಡ್ ಆಗಿರುತ್ತೆ. ಯಾವ ವಸ್ತು OH- ಅನ್ನು ನೀಡುತ್ತೆ ಅದು ಬೇಸ್ ಆಗಿರುತ್ತೆ. ಸೊ ಆಸಿಡ್ ಯಾವಾಗೂ ಹುಳಿಯಾಗಿರುತ್ತೆ, ಬೇಸ್ ಯಾವಾಗೂ ಕಹಿಯಾಗಿರುತ್ತೆ. ಸೊ ಇದು ಸಿಟ್ರಿಕ್ ಆಸಿಡ್, ಲೆಮನ್ ಅಲ್ಲಿ ಇರುತ್ತೆ. ಸೊ ಆತರ ಒಂದು ಹುಳಿ ಪದಾರ್ಥಗಳಲ್ಲಿ ಬರೋದು ಯಾವುದು? ಆಸಿಡ್ ಬರುತ್ತೆ. ಬೇಸು ಸಾಬೂನುಗಳು, ಸೋಪ್ಸ್ ಅಂತ ಕರಿತೀವಲ್ಲ, ಡಿಟರ್ಜೆಂಟ್ಸ್ ಅದಲ್ಲೆಲ್ಲ ಬರ್ತಾ ಹೋಗುತ್ತೆ. ಸೊ ನೋಡಿ ಇಲ್ಲಿ ಆಸಿಡ್ ಬೇಸ್ ಅಂತ ಬಂದಾಗ ಇಲ್ಲೊಂದು pH ಸ್ಕೇಲ್ ಅಂತ ಬರುತ್ತೆ. ಏನಪ್ಪಾ ಒಂದು pH ಸ್ಕೇಲ್ ಅಂದ್ರೆ ಪವರ್ ಆಫ್ ಹೈಡ್ರೋಜನ್ ಅಂತ ಕರಿತೀವಿ ಅಥವಾ ಪೊಟೆನ್ಶಿಯಲ್ ಆಫ್ ಹೈಡ್ರೋಜನ್ ಅಂತ ಕರಿತೀವಿ. ಓಕೆ, ಆಮ್ಲಗಳು ಮತ್ತೆ ಬೇಸ್ಗಳು ಅಳೆಯುವ ಮಾಪನಕ್ಕೆ ನಾವು pH ಸ್ಕೇಲ್ ಅಂತ ಕರಿತೀವಿ. ಇದೊಂದು ಅಳೆಯುವ ಕೊಟ್ಟಿರುವ ಒಂದು ವಸ್ತುವು ಆಸಿಡ್ ಬೇಸ್ ಅಂತ ತಿಳಿಲಿಕ್ಕೆ ಬಳಸುವ ಒಂದು ಇದು ಸಾಧನವಾಗಿದೆ. ಯಾವುದು? pH ಸ್ಕೇಲ್. ಇದು ಎಲ್ಲಿವರೆಗೆ ಇರುತ್ತೆ ಅಂದ್ರೆ 0 to 14 ವರೆಗೆ ಇರುತ್ತೆ. ಸೊ ಇಲ್ಲಿ ನೋಡಿ 0 ಇಂದ 14 ವರೆಗೆ ಇದೆ. 0 ಇಂದ 6.9 ಇದ್ರೆ ಅದು ಅಸಿಡಿಕ್ ಆಗಿರುತ್ತೆ. ಸೊ 7.1 ಇಂದ 14 ವರೆಗೆ ಇದ್ರೆ ಬೇಸಿಕ್ ಆಗಿರುತ್ತೆ, ಬೇಸಿಕ್ ಪ್ರಾಪರ್ಟಿ ಅಥವಾ ಒಂದು ಬೇಸ್ ಆಗಿರುತ್ತೆ. ಓಕೆ, pH scale is a tool for measuring acids and bases.
ದ್ರಾವಣ pH 0 ಇಂದ 14 ಇರುತ್ತೆ. ಸೊ ನೆಕ್ಸ್ಟ್ ನೋಡಿ ಇಲ್ಲಿ 0 ಇಂದ 7ಗೆ ಹೋದಂಗೆಲ್ಲ ಅಸಿಡಿಕ್ ಪ್ರಾಪರ್ಟಿ ಕಡಿಮೆ ಆಗುತ್ತೆ. 7 ಇಂದ 0ಗೆ ಬಂದಂಗೆಲ್ಲ ಅಸಿಡಿಕ್ ಪ್ರಾಪರ್ಟಿ ಜಾಸ್ತಿ ಆಗುತ್ತೆ. ಅದೇ ರೀತಿ 7 ಇಂದ 14ಗೆ ಹೋದಂಗೆಲ್ಲ ಬೇಸಿಕ್ ಪ್ರಾಪರ್ಟಿ ಅಥವಾ ಬೇಸ್ ಅನ್ನೋದು ಜಾಸ್ತಿ ಆಗುತ್ತೆ. 14 ಇಂದ 7ಗೆ ಬಂದಂಗೆಲ್ಲ ಬೇಸ್ ಅನ್ನೋದು ಕಡಿಮೆ ಆಗುತ್ತೆ. 7 ಅನ್ನೋದು ನ್ಯೂಟ್ರಲ್ ಆಗಿರುತ್ತೆ. ಕ್ಲಿಯರ್, ಅದು ತಟಸ್ಥವಾಗಿರುತ್ತೆ. ನೆಕ್ಸ್ಟ್ ಕಮಿಂಗ್ ಟು ದಿಸ್, ಇನ್ನೊಂದು ವಿಷಯ ಏನಂದ್ರೆ ಇಂಡಿಕೇಟರ್ಸ್ ಅಂತ ಕರಿತೀವಿ, ಸೂಚಕಗಳು ಅಂತ ಕರಿತೀವಿ. ಸೊ ಲಿಟ್ಮಸ್ ಕಾಗದ, ಅರಿಶಿಣ, ದಾಸವಾಳದ ಹೂವಿನ ದಳಗಳು, ಇದೆಲ್ಲ ಯಾವುದಕ್ಕೆ ಒಂದು ಉದಾಹರಣೆ ಅಂದ್ರೆ ನೈಸರ್ಗಿಕ ಸೂಚಕಗಳಿಗೆ ಎಕ್ಸಾಂಪಲ್ಸ್ ಆಗಿರುತ್ತೆ. ನೈಸರ್ಗಿಕ ಸೂಚಕಗಳು. ಸೊ ಮಾನವ ನಿರ್ಮಿತ ಸೂಚಕಗಳು ಅಥವಾ ಕೃತಕ ಸೂಚಕಗಳಿಗೆ ಎಕ್ಸಾಂಪಲ್ ಏನು ಅಂದ್ರೆ ಮೀಥೈಲ್ ಆರೆಂಜ್, ನೆಕ್ಸ್ಟ್ ಫಿನಾಪ್ತಲಿನ್ ಅಂತ ಕರಿತೀವಿ. ಮೀಥೈಲ್ ಆರೆಂಜ್ ಮತ್ತೆ ಫಿನಾಪ್ತಲಿನ್ ಅನ್ನೋದು ಒಂದು ಕೃತಕ ಸೂಚಕಗಳಿಗೆ ಉದಾಹರಣೆ ಆಗಿರುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಆರ್ಗ್ಯಾನಿಕ್ ಆಸಿಡ್, ಸಾವಯವ ಆಮ್ಲಗಳು ಅಂತ ಕರಿತೀವಿ. ಸಿಟ್ರಿಕ್ ಆಸಿಡ್ ನಿಂಬೆಹಣ್ಣು, ನೆಲ್ಲಿಕಾಯಿ, ಕಿತ್ಲೆ ಹಣ್ಣು, ಅನಾನಸ್ ನಲ್ಲಿ ಇರುತ್ತೆ. ಅಸಿಟಿಕ್ ಆಮ್ಲ, ಅಸಿಟಿಕ್ ಆಸಿಡ್ ವಿನೆಗರ್ ನಲ್ಲಿ ಇರುತ್ತೆ. ವೆರಿ ಇಂಪಾರ್ಟೆಂಟ್, ತುಂಬಾ ಸರಿ ಕ್ವಶನ್ ಕೇಳಿದ್ದಾರೆ. ಟಾರ್ಟಾರಿಕ್ ಆಮ್ಲ ಹುಣಸೆ ಹಣ್ಣು, ದ್ರಾಕ್ಷಿ, ಮಾವಿನಕಾಯಲ್ಲಿ ಇರುತ್ತೆ. ಆಸ್ಕಾರ್ಬಿಕ್ ಆಸಿಡ್ ಕಿತ್ಲೆ ಹಣ್ಣು, ಆರೆಂಜ್ ಅಲ್ಲಿ ಇರುತ್ತೆ. ಮೆಥನೋಯಿಕ್ ಆಸಿಡ್ ವೆರಿ ಇಂಪಾರ್ಟೆಂಟ್. ಮೆಥನೋಯಿಕ್ ಆಸಿಡ್ ಅದ್ರಿಗೆ ಇನ್ನೊಂದು ಹೆಸರು ಫಾರ್ಮಿಕ್ ಆಸಿಡ್ ಅಂತ ಹೇಳ್ಬಿಟ್ಟು. ಸೊ ಇದು ಇರುವೆ ಕಚ್ಚಿದಾಗ ನಮಗೆ ಇರಿಟೇಷನ್ ಆಗುತ್ತೆ, ಸ್ವಲ್ಪ ಉರಿ ಆಗುತ್ತೆ, ಬಿಕಾಸ್ ಆಫ್ ಅದು ಫಾರ್ಮಿಕ್ ಆಸಿಡ್ ನ ರಿಲೀಸ್ ಮಾಡುತ್ತೆ. ಅದೇ ರೀತಿ ಜೇನು ಹುಳ ಕಚ್ಚಿದಾಗ ಅಷ್ಟೇ ಸೇಮ್ ಫಾರ್ಮಿಕ್ ಆಸಿಡ್ ನ ರಿಲೀಸ್ ಮಾಡುತ್ತೆ. ಇನ್ನೊಂದು ನೆಟಲ್ ಪ್ಲಾಂಟ್ ಅಂತ ಕರಿತೀವಿ, ತುರಿಕೆ ಗಿಡ ಅಂತ ಕರಿತೀವಿ. ಆ ಒಂದು ಪ್ಲಾಂಟ್ ಏನಾದ್ರು ನಮ್ಮ ಕೈಗೆ ಕಾಲಿಗೆ ಟಚ್ ಆದ್ರೆ ಅಲ್ಲಿ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ, ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಅದೇನ್ ರಿಲೀಸ್ ಮಾಡುತ್ತೆ ಅಂದ್ರೆ ಫಾರ್ಮಿಕ್ ಆಸಿಡ್ ಅಥವಾ ಮೆಥನೋಯಿಕ್ ಆಸಿಡ್ ನ ರಿಲೀಸ್ ಮಾಡುತ್ತೆ. ಅದಕ್ಕೆ ನಮಗೆ ತುರಿಕೆ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ ಇಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್. ಹೈಡ್ರೋಜನ್ ಕ್ಲೋರೈಡ್ ಅನ್ನು ಅನಿಲದೊಂದಿಗೆ ಬೆರೆಸಿದಾಗ ಹೈಡ್ರೋಕ್ಲೋರಿಕ್ ಆಸಿಡ್ ಬರುತ್ತೆ. ಇದನ್ನು ಲೋಹದ ಕಲೆಗಳನ್ನು ತೆಗೆದು ಹಾಕ್ಲಿಕ್ಕೆ ಬಳಸ್ತಾರೆ. ಟೇಬಲ್ ಉಪ್ಪಿನ ಶುದ್ಧೀಕರಣದಲ್ಲಿ ಬಳಸ್ತಾರೆ. ಅಂಟುಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಲೋಹ ಬೆಸುಗೆ ಅಥವಾ ಗ್ಯಾಲ್ವನೀಕರಣ ಮುಂಚೆ ಅವುಗಳನ್ನು ಶುದ್ಧೀಕರಣ ಮಾಡಲಿಕ್ಕೆ ಈ ಒಂದು ಹೈಡ್ರೋಕ್ಲೋರಿಕ್ ಆಸಿಡ್ ಅಥವಾ HCl ನ ಬಳಸ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ ಇಲ್ಲಿ ಸಲ್ಫ್ಯೂರಿಕ್ ಆಸಿಡ್, ಕಿಂಗ್ ಆಫ್ ಆಸಿಡ್ಸ್ ಅಂತ ಕರಿತೀವಿ. ತುಂಬಾ ಒಂದು ಉಪಯೋಗ ಇದೆ ಇದ್ರದ್ದು ಸಲ್ಫ್ಯೂರಿಕ್ ಆಸಿಡ್, ಅದಕ್ಕೆ ಇದನ್ನ ಕಿಂಗ್ ಆಫ್ ಆಸಿಡ್ಸ್ ಅಂತ ಕರಿತೀವಿ. ಫಾರ್ಮುಲಾ H2SO4. ಇದನ್ನ ಪೆಟ್ರೋಲ್ ಶುದ್ಧೀಕರಣದಲ್ಲಿ ಬಳಸ್ತಾರೆ. ಸೊ ಇದು ನೋಡಿದ್ವಿ, ಕಿಂಗ್ ಆಫ್ ಆಸಿಡ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಕಮಿಂಗ್ ಟು ದಿಸ್ ಅಕ್ವರೀಜಿಯಾ. ಸೊ ಅಕ್ವರೀಜಿಯಾ ಅನ್ನೋದು ಯಾವುದರ ಮಿಶ್ರಣವಾಗಿದೆ ಅಂತ ಕ್ವಶನ್ ಕೇಳ್ತಾರೆ, ಎಷ್ಟರ ಮಿಶ್ರಣವಾಗಿದೆ ಅಂತ ಕ್ವಶನ್ ಕೇಳ್ತಾರೆ, ರೇಷಿಯೋ ಕೇಳ್ತಾರೆ. ಇದು ಹೈಡ್ರೋಕ್ಲೋರಿಕ್ ಆಸಿಡ್ ಮತ್ತೆ ನೈಟ್ರಿಕ್ ಆಮ್ಲದ ಒಂದು ಮಿಶ್ರಣವಾಗಿರುತ್ತೆ. HCl and HNO3 ಆಗಿರುತ್ತೆ. 3:1 ಆಗಿರುತ್ತೆ. ಚಿನ್ನ ಮತ್ತು ಪ್ಲಾಟಿನಂ ನಂತಹ ಬೆಲೆ ಬಾಳುವ ಲೋಹಗಳ ಮೇಲೆ ವಿನ್ಯಾಸವನ್ನು ಕೆತ್ತಲು ಇದನ್ನು ಬಳಸ್ತಾರೆ. ಯಾವುದನ್ನ? ಅಕ್ವರೀಜಿಯವನ್ನ. ಓಕೆ, ಎಸ್. ನೆಕ್ಸ್ಟ್ ನೋಡಿ ಇಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್. NaOH ಆಗಿರುತ್ತೆ. ಔಷಧಿಗಳು, ಕಾಗದ ತಯಾರಿಕೆಯಲ್ಲಿ ಇದನ್ನ ಬಳಸ್ತಾರೆ. ಪೆಟ್ರೋಲಿಯಂ ಶುದ್ಧೀಕರಣದಲ್ಲಿ ಬಳಸುವ ಒಂದು ಬೇಸ್ ಯಾವುದು ಅಂದ್ರೆ ದಟ್ ಈಸ್ ಸೋಡಿಯಂ ಹೈಡ್ರಾಕ್ಸೈಡ್. ಪ್ರತ್ಯಾಮ್ಲ ಯಾವುದು ಅಂದ್ರೆ ಅದು ಸೋಡಿಯಂ ಹೈಡ್ರಾಕ್ಸೈಡ್ ಆಗಿರುತ್ತೆ. ಪೆಟ್ರೋಲಿಯಂ ಶುದ್ಧೀಕರಣದಲ್ಲಿ ಬಳಸುವ ಆಸಿಡ್ ಯಾವುದು ಅಂದ್ರೆ ದಟ್ ಈಸ್ ಸಲ್ಫ್ಯೂರಿಕ್ ಆಸಿಡ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ನೋಡಿ ಇಲ್ಲಿ ನೆಕ್ಸ್ಟ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. KaOH ಟ್ವೈಸ್ ಇದೆ. ಗೋಡೆಗೆ ಬಿಳಿ ಬಣ್ಣ ಹಚ್ಚಲು ಬಳಸ್ತಾರೆ. ಚೆಲುವೆ ಪುಡಿ, ಬ್ಲೀಚಿಂಗ್ ಪೌಡರ್ ಅಂತ ಕರಿತೀವಿ. ಸಿಮೆಂಟ್ ಮತ್ತೆ ಶಿಲೀಂಧ್ರ ನಾಶಕಗಳ ತಯಾರಿಕೆಯಲ್ಲಿ ಇದನ್ನ ಬಳಸ್ತಾರೆ. ಯಾವುದನ್ನ? ಒಂದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನ. ನೆಕ್ಸ್ಟ್ ನೋಡಿ ಇಲ್ಲಿ ಜೇನುನೊಣ, ಕುಟುಕು ಮತ್ತು ಇರುವೆ ಕಡಿತಕ್ಕೆ ಚಿಕಿತ್ಸೆ ನೀಡಲು ಪ್ರತ್ಯಾಮ್ಲದ ಸ್ವಭಾವವನ್ನು ಹೊಂದಿರುವ ಬ್ಲೀಚಿಂಗ್ ಅಥವಾ ಬೇಕಿಂಗ್ ಪೌಡರ್ ನ ಬಳಸ್ತಾರೆ. ನಾಟ್ ಬ್ಲೀಚಿಂಗ್, ಬೇಕಿಂಗ್ ಪೌಡರ್ ನ ಬಳಸ್ತಾರೆ. ಟೂತ್ ಪೇಸ್ಟ್ ಮತ್ತು ನಮ್ಮ ಬಾಯಿ ಬ್ಯಾಕ್ಟೀರಿಯಾದಿಂದ ಸೃಷ್ಟಿಯಾಗುವ ಆಮ್ಲವನ್ನು ತಟಸ್ಥಗೊಳಿಸಲು ಬೇಸ್ಗಳನ್ನು ಬಳಸ್ತಾರೆ. ತುಂಬಾ ನಮ್ಮ ಬಾಯಿ ಎದ್ದ ತಕ್ಷಣ ಫುಲ್ ಸ್ಮೆಲ್ ಬರ್ತಿರುತ್ತೆ. ಸೊ ಅವಾಗ ಫುಲ್ ಆಸಿಡ್ಸ್ ಇರುತ್ತೆ ನಮ್ಮ ಬಾಯಲ್ಲಿ.
ನಾವು ಒಂದು ಬೇಸ್ನ ಆಗಬೇಕು, ನ್ಯೂಟ್ರಲೈಸ್ ಮಾಡಬೇಕು. ಆ ಒಂದು ಟೂತ್ ಪೇಸ್ಟ್ ಏನಿರುತ್ತೆ ಅದೇ ಬೇಸ್ ಆಗಿರುತ್ತೆ, ಪ್ರತ್ಯಾಮ್ಲ ಆಗಿರುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ಕಮಿಂಗ್ ಟು ದಿಸ್ ಕುಕಿಂಗ್ ಸೋಡಾ ಅಂತ ಕರಿತೀವಿ, ಅಡಿಗೆ ಸೋಡಾ, NaHCO3 ಅಂತ ಕರಿತೀವಿ. ಸೊ ಬ್ರೆಡ್ ಮತ್ತು ಕೇಕ್ಗಳ ತಯಾರಿಕೆಯಲ್ಲಿ ಬಳಸ್ತಾರೆ, ಅಗ್ನಿಶಾಮಕವಾಗಿ ಬಳಸ್ತಾರೆ, ಜಿರಳೆಗಳನ್ನು ಕೊಲ್ಲಲು ಮತ್ತು ಶಿಲೀಂಧ್ರಗಳನ್ನು ಬೆಳವಣಿಗೆಯನ್ನು ನಿಯಂತ್ರಿಸಲು ಇದನ್ನ ಬಳಸ್ತಾರೆ. ಅದನ್ನ ಒಂದು NaHCO3ನ. ನೆಕ್ಸ್ಟ್ ಸೋಡಿಯಂ ಕ್ಲೋರೈಡ್, NaCl ಅಂತ ಕರಿತೀವಿ, ವಿದ್ಯುತ್ ವಾಹಕವಾಗಿ ಬಳಸ್ತಾರೆ. ನಮ್ಮ ದೇಹಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಅವಶ್ಯಕತೆ ಇದೆ. ಇದು ಕುಂಬಾರಿಕೆಯಲ್ಲಿ ಒಪ್ಪ ಮಾಡಲು ಬಳಸ್ತಾರೆ. ಮೀನು, ಮಾಂಸ, ಉಪ್ಪಿನಕಾಯಿಗಳ ಸಂರಕ್ಷಣೆಯಲ್ಲಿ ಇದನ್ನ NaClನ ಬಳಸ್ತಾರೆ. ಕ್ಲಿಯರ್? ನೆಕ್ಸ್ಟ್ ನೋಡಿ, ಇದನ್ನ ಸಾಮಾನ್ಯ ಉಪ್ಪು ಅಂತ ಕರಿತೀವಿ, ಅಡುಗೆ ಉಪ್ಪು ಅಂತ ಕೂಡ ಕರಿತೀವಿ. ಯಾವ್ದನ್ನ? NaClನ. ನೆಕ್ಸ್ಟ್ ಕಮಿಂಗ್ ಟು ದಿಸ್ ಸೋಡಿಯಂ ಕಾರ್ಬೋನೇಟ್, Na2CO3 ಅಂತ ಕರಿತೀವಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಚೆಲುವೆ ಪುಡಿ, ಬ್ಲೀಚಿಂಗ್ ಪೌಡರ್ ಅಂತ ಕರಿತೀವಿ, CaOCl2. ವೆರಿ ಇಂಪಾರ್ಟೆಂಟ್. ಬ್ಲೀಚಿಂಗ್ ಪೌಡರ್ನ ಒಂದು ಫಾರ್ಮುಲಾ ಕೇಳ್ತಾರೆ, CaOCl2. ನೆಕ್ಸ್ಟ್ POP ಅಂತ ಕರಿತೀವಿ, ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಇದು ಬಿಳಿ ಬಣ್ಣದ ಪುಡಿಯಾಗಿರುತ್ತೆ, ಇದು ಜಿಪ್ಸಮ್ ನಿಂದ ಮಾಡಲ್ಪಟ್ಟಿರುತ್ತೆ. ಯಾವುದು? POP ಅನ್ನೋದು. ಓಕೆ, ಎಸ್. ನೆಕ್ಸ್ಟ್ ನೋಡಿ, ಕೆಲವುಗಳ ಒಂದು ಅದಿರುಗಳನ್ನ ತಿಳ್ಕೊಳ್ತಾ ಹೋಗೋಣ. ಓರ್ಸ್ ಆಫ್ ಮೆಗ್ನೀಷಿಯಂನ ಅದಿರುಗಳು, ಮ್ಯಾಗ್ನಸೈಟ್, ಡೋಲಮೈಟ್ ಅಂಡ್ ಕಾರ್ನಲೈಟ್ ಅಂತ ಕರಿತೀವಿ. ಈ ಒಂದು ಡೋಲಮೈಟ್ ತುಂಬಾ ಸರಿ ಕ್ವಶನ್ ಕೇಳಿದಾರೆ. ಡೋಲಮೈಟ್ ಅನ್ನೋದು ಕ್ಯಾಲ್ಸಿಯಂ ಮತ್ತೆ ಮೆಗ್ನೀಷಿಯಂ ಎರಡರ ಒಂದು ಅದಿರಾಗಿರುತ್ತೆ. ಯಾವುದು? ಡೋಲಮೈಟ್. ಯಾಕಂದ್ರೆ ಇಲ್ಲಿ ಕ್ಯಾಲ್ಸಿಯಮು ಇದೆ, ಮೆಗ್ನೀಷಿಯಮು ಇದೆ. ಇವೆರಡರ ಅದಿರು ಯಾವುದು ಅಂದ್ರೆ ದಟ್ ಈಸ್ ಡೋಲಮೈಟ್ ಅಂತ ನಮಗೆ ನೆನಪಿರಬೇಕು. ನೆಕ್ಸ್ಟ್ ತಾಮ್ರದ ಒಂದು ಅದಿರುಗಳು, ತಾಮ್ರದ ಪೈರೈಟ್, ಮೆಲಕೈಟ್, ಕ್ಯುಪ್ರೈಟ್. ಸೊ ತಾಮ್ರದ ನೋಟ ಅಂತ ಕರಿತೀವಿ. ನೆಕ್ಸ್ಟ್ ಸತು, ಜಿಂಕ್ ಅಂತ ಕರಿತೀವಿ, ಜಿಂಕ್ ಬ್ಲೆಂಡೆ ಅಥವಾ ಕ್ಯಾಲಮೈನ್, ಜಿನ್ಸೈಟ್ ಅಂತ ಕರಿತೀವಿ. ಓಕೆ. ಸೊ ನೆಕ್ಸ್ಟ್ ಕಮಿಂಗ್ ಟು ದಿಸ್ ಐರನ್, ಕಬ್ಬಿಣ ಅಂತ ಕರಿತೀವಿ, ಹೆಮಟೈಟ್, ಮ್ಯಾಗ್ನೆಟೈಟ್, ಸಿಡರೈಟ್ ಅಂಡ್ ಐರನ್ ಪೈರೈಟ್. ನೆಕ್ಸ್ಟ್ ಕಮಿಂಗ್ ಟು ದಿಸ್ ಪಾದರಸ, ಸಾಮಾನ್ಯ ತಾಪಮಾನದಲ್ಲಿ ದ್ರವವಾಗಿರುವ ಲೋಹವಾಗಿರುತ್ತೆ. ಇದು ಪಾದರಸ ಅನ್ನೋದು ಒಂದು ಲೋಹವಾಗಿರುತ್ತೆ, ಸಾಮಾನ್ಯ ತಾಪಮಾನದಲ್ಲಿ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುವ ಒಂದು ಲೋಹ ಆಗಿರುತ್ತೆ. ಇದನ್ನು ಸಾಮಾನ್ಯವಾಗಿ ಕ್ವಿಕ್ ಸಿಲ್ವರ್ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್. ಇದನ್ನು ಉಷ್ಣತಾ ಮಾಪಕ ಬಾರೋಮೀಟರ್ಗಳಲ್ಲಿ ಬಳಸ್ತಾರೆ. ಯಾಕೆ ಅಂದ್ರೆ ಇದು ಗಾಜಿಗೆ ಅಂಟಿಕೊಳ್ಳುವುದಿಲ್ಲ ಮತ್ತೆ ಉಷ್ಣದೊಂದಿಗೆ ಎಕ್ಸ್ಪ್ಯಾಂಡ್ ಆಗುತ್ತೆ ಅಥವಾ ಹಿಗ್ಗುತ್ತೆ. ಇದರ ಒಂದು ಅದಿರು ಏನಪ್ಪಾ ಅಂದ್ರೆ ದಟ್ ಈಸ್ ಸಿನ್ನೆಬಾರ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್, ತುಂಬಾ ಸರಿ ಕ್ವಶನ್ ಕೇಳಿದ್ದಾರೆ. ನೆಕ್ಸ್ಟ್ ಕಮೆಂಟ್ ಟು ದಿಸ್ ಅಲ್ಯೂಮಿನಿಯಂ, ಬಾಕ್ಸೈಟ್ ಅದಿರು, ಕ್ಯೂಲೋನೈಟ್. ಇದು ಒಂದು ಮಣ್ಣಿನ ಒಂದು ರೂಪವಾಗಿರುತ್ತೆ, ಕ್ಯೂಲಿನೈಟ್ ಅಂತ ಹೇಳ್ಬಿಟ್ಟು. ನೋಡಿ, ಪಾದರಸ ಕ್ವಿಕ್ ಸಿಲ್ವರ್ ಅಂತ ಕರಿತೀವಿ, ಥರ್ಮೋಮೀಟರ್ಗಳಲ್ಲಿ ಬಳಸ್ತಾರೆ, ಗಾಜಿಗೆ ಅಂಟಿಕೊಳ್ಳುವುದಿಲ್ಲ ಮತ್ತೆ ಉಷ್ಣದೊಂದಿಗೆ ಹಿಗ್ಗುತ್ತೆ. ಇದರ ಒಂದು ಅದಿರು ಸಿನೆಬಾರ್ ಆಗಿರುತ್ತೆ. ಪಾದರಸವು ಇತರೆ ಲೋಹಗಳೊಂದಿಗೆ ವರ್ತಿಸಿದಾಗ ಉಂಟಾಗುವ ಸಂಯುಕ್ತ ವಸ್ತುವಿಗೆ ಅಮಾಲ್ಗಮ್ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್. ಪಾದರಸವು ಎಲ್ಲಾ ಧಾತುಗಳೊಂದಿಗೆ ಸೇರಿಬಿಟ್ಟು ಅಮಾಲ್ಗಮ್ನ ಫಾರ್ಮೇಶನ್ ಮಾಡುತ್ತೆ ಎಕ್ಸೆಪ್ಟ್ ಐರನ್. ಅದಕ್ಕೆ ಪಾದರಸವನ್ನ ಐರನ್ನ ಪಾತ್ರೆಗಳಲ್ಲಿ ಒಂದು ಶೇಖರಣೆ ಮಾಡಿರ್ತಾರೆ. ನೋಡಿ, ಶೀತ ವಲಯಗಳ ಪ್ರದೇಶದಲ್ಲಿ ವೈದ್ಯಕೀಯ ಉಷ್ಣತಾ ಮಾಪನದಲ್ಲಿ ಆಲ್ಕೋಹಾಲ್ ಬಳಸುತ್ತಾರೆ. ಕಾರಣ ಪಾದರಸದ ಘನೀಕರಿಸುವ ಬಿಂದು -39 ಡಿಗ್ರಿ ಸೆಲ್ಸಿಯಸ್. ಬಟ್ ಆಲ್ಕೋಹಾಲ್ನ ಒಂದು ಫ್ರೀಸಿಂಗ್ ಪಾಯಿಂಟ್ ಎಷ್ಟಿರುತ್ತೆ? -115 ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತೆ. ಓಕೆ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಪಾದರಸವನ್ನು ಆಗ್ಲೇ ಡಿಸ್ಕಸ್ ಮಾಡಿದ್ವಿ. ಕಬ್ಬಿಣದ ಮಡಿಕೆಗಳಲ್ಲಿ ಸಂಗ್ರಹಿಸುತ್ತಾರೆ. ಕಾರಣ ಕಬ್ಬಿಣದೊಂದಿಗೆ ಅಮಾಲ್ಗಮ್ ಅನ್ನು ಸೃಷ್ಟಿಸುವುದಿಲ್ಲ. ಯಾವುದು? ಈ ಒಂದು ಪಾದರಸ. ಇದರಿಂದ ಬರುವ ರೋಗ ಮಿನಾಮಾಟ ರೋಗ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಮಿನಾಮಾಟ ರೋಗ ಯಾವುದರಿಂದ ಬರುತ್ತೆ ಅಂದ್ರೆ ಪಾದರಸದಿಂದ ಬರುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ಡಿಪೆಂಡಿಂಗ್ ಆನ್ ದ ಕಾರ್ಬನ್ ಕಂಟೆಂಟ್ ಐರನ್ ಈಸ್ ಕ್ಲಾಸಿಫೈಡ್ ಇಂಟು 3 ಟೈಪ್ಸ್. ಒಂದು ಇಂಗಾಲದ ಒಂದು ಪ್ರಮಾಣದ ಒಂದು ಆಧರಣವಾಗಿ ಇಟ್ಟುಕೊಂಡು ಈ ಒಂದು ಕಬ್ಬಿಣವನ್ನು 3 ರೀತಿಯಲ್ಲಿ ಡಿವೈಡ್ ಮಾಡ್ತಾರೆ. ಒಂದು ಪಿಗ್ ಐರನ್, ರೋಟ್ ಐರನ್ ಅಂಡ್ ಸ್ಟೀಲ್ ಅಂತ ಹೇಳ್ಬಿಟ್ಟು. ದ ಕಾರ್ಬನ್ ಕಂಟೆಂಟ್ ಆಫ್ ಪಿಗ್ ಐರನ್ ಈಸ್ 2 to 4.5% ಆಗಿರುತ್ತೆ ಪಿಗ್ ಐರನ್ ಅಲ್ಲಿ. ಸೊ ಕಾರ್ಬನ್ ಕಂಟೆಂಟ್ 0.25 ಆಗಿರುತ್ತೆ. ದ ಕಾರ್ಬನ್ ಕಂಟೆಂಟ್ ಸ್ಟೀಲ್ 0.25 to 2% ಆಗಿರುತ್ತೆ. ಓಕೆನಾ? ನೆಕ್ಸ್ಟ್ ನೋಡಿ, ಇಲ್ಲಿ ಜಿಂಕ್ ಸತು ಅಂತ ಕರಿತೀವಿ. ಜಿಂಕ್
ಕೃತಕ ಹಲ್ಲುಗಳ ತಯಾರಿಕೆಯಲ್ಲಿ ಒಂದು ಜಿಂಕ್ನ ಬಳಸ್ತಾರೆ. ಸತುವಿನ ಸಲ್ಫೇಟ್ ಅಥವಾ ಅನ್ನು ವೈಟ್ ವಿಟ್ರಿಯೋಲ್ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್. ವೈಟ್ ವಿಟ್ರಿಯೋಲ್ ಅಂತ ಯಾವ್ದನ್ನ ಕರೀತಾರೆ ಅಂತ ಕ್ವಶನ್ ಕೇಳಿದ್ರೆ ಅದು ಜಿಂಕ್ ಸಲ್ಫೇಟ್ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಒಂದು ಸತುನ ಎಲ್ಲಿ ಬಳಸ್ತಾರೆ? ಗ್ಯಾಲ್ವನೈಸೇಷನ್ ಅಲ್ಲಿ ಬಳಸ್ತಾರೆ, ಗ್ಯಾಲ್ವನೀಕರಣದಲ್ಲಿ ಬಳಸ್ತಾರೆ. ಏನಪ್ಪ ಗ್ಯಾಲ್ವನೀಕರಣ ಅಂದ್ರೆ ಒಂದು ತುಕ್ಕಿಡಿದಿರೋ ಒಂದು ಐರನ್ಗೆ ಅಥವಾ ಐರನ್ ತುಕ್ಕಿಡಿದೇ ಇರ್ಲಿ ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ಕೋಟಿಂಗ್ ಮಾಡ್ತಾರೆ. ಸೊ ಆ ಒಂದು ಕೋಟಿಂಗ್ ಅಲ್ಲಿ ಈ ಒಂದು ಜಿಂಕ್ ನ ಬಳಸ್ತಾರೆ. ಸತುವಿನ ಫಾಸ್ಫೇಟ್ ಅನ್ನು ಇಲಿ ಪಾಷಾಣದಲ್ಲಿ ಬಳಸ್ತಾರೆ, ಜಿಂಕ್ ಫಾಸ್ಫೇಟ್ ನ. ನೆಕ್ಸ್ಟ್ ಸತು ಇನ್ಸುಲಿನ್ ಉತ್ಪಾದನೆಯನ್ನು ಉತ್ತೇಜಿಸುತ್ತದೆ. ವೆರಿ ಇಂಪಾರ್ಟೆಂಟ್. ಇನ್ಸುಲಿನ್ ಉತ್ಪಾದನೆಯನ್ನು ಉತ್ತೇಜಿಸುವ ಒಂದು ಮೆಟಲ್ ಯಾವುದು ಅಂತ ಕ್ವಶನ್ ಕೇಳ್ತಾರೆ. ದಟ್ ಈಸ್ ಜಿಂಕ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಯಕೃತ್ ನಲ್ಲಿರುವ ಒಂದು ಲೋಹ ಯಾವುದು ಅಂದ್ರೆ ದಟ್ ಈಸ್ ಸತು, ಜಿಂಕ್ ಆಗಿರುತ್ತೆ. ಲಿವರ್ ಅಲ್ಲಿರುವ ಒಂದು ಲೋಹ ಜಿಂಕ್ ಇದೆ. ನೆಕ್ಸ್ಟ್ ನೋಡ, ರಸ್ಟಿಂಗ್ ಆಫ್ ಐರನ್, ತುಕ್ಕು. ಗಾಳಿಯಲ್ಲಿ ತೇವಾಂಶ ಮತ್ತೆ ಇಂಗಾಲದ ಡೈಆಕ್ಸೈಡ್ ಮತ್ತು ಆಮ್ಲಜನಕದ ಉಪಸ್ಥಿತಿಯು ತುಕ್ಕಿಗೆ ಮುಖ್ಯ ಕಾರಣವಾಗಿರುತ್ತೆ. ತುಕ್ಕು ಹಿಡಿದ ತಕ್ಷಣ ಕಬ್ಬಿಣದ ತೂಕ ಹೆಚ್ಚಾಗುತ್ತೆ, ನಂತರ ಕಡಿಮೆ ಆಗುತ್ತೆ, ಅದು ಸೆಕೆಂಡರಿ. ಬಟ್ ತುಕ್ಕು ಹಿಡಿದ ತಕ್ಷಣ ಏನ್ ಮಾಡುತ್ತೆ, ಅದರ ತೂಕ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಗ್ಯಾಲ್ವನೈಸೇಷನ್ ಅಥವಾ ಗ್ಯಾಲ್ವನೀಕರಣ ಎಂಬುದು ರಕ್ಷಣಾತ್ಮಕ ಸತುವಿನ ಲೇಪನವಾಗಿರುತ್ತೆ. ಏನಕ್ಕೆ ಅಂದ್ರೆ ತುಕ್ಕನ್ನು ಅವಾಯ್ಡ್ ಮಾಡಲಿಕ್ಕೆ. ಓಕೆ. ನೆಕ್ಸ್ಟ್ ನೋಡಿ, ಅಲ್ಯೂಮಿನಿಯಂ. ಇದು ಉತ್ತಮ ಉಷ್ಣ ಮತ್ತೆ ವಿದ್ಯುತ್ ವಾಹಕವಾಗಿರುತ್ತೆ. ಇದನ್ನ ಬಡವರ ಬೆಳ್ಳಿ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ, ತುಂಬಾ ಸರಿ ಕ್ವಶನ್ ಕೇಳಿದ್ದಾರೆ. ಬಡವರ ಬೆಳ್ಳಿ ಅಂತ ಯಾವ್ದನ್ನ ಕರಿತೀವಿ ಅಂದ್ರೆ ಅಲ್ಯೂಮಿನಿಯಂನ ಕರಿತೀವಿ. ಮಿಶ್ರ ಲೋಹಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಭೂತೊಗಡೆಯಲ್ಲಿ ಅಧಿಕವಾಗಿ ಸಿಗುವ ಒಂದು ಲೋಹ ಯಾವುದು ಅಂದ್ರೆ ದಟ್ ಈಸ್ ಅಲ್ಯೂಮಿನಿಯಂ ಆಗಿರುತ್ತೆ. ಓಕೆನಾ? ಎಸ್. ನೆಕ್ಸ್ಟ್ ನೋಡಿ, ಅಲ್ಯೂಮಿನಿಯಂ ಈಗ ತಾನೇ ಡಿಸ್ಕಸ್ ಮಾಡ್ತಾ ಹೋದ್ವಿ. ನೆಕ್ಸ್ಟ್ ಕೆಲವುಗಳ ಒಂದು ಮಿಶ್ರಣಗಳು ಯಾವ್ಯಾವಿದೆ ಅಲಾಯ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಹಿತ್ತಾಳೆ, ಬ್ರಾಸ್ ಅಂತ ಕರಿತೀವಿ. ಇದು ಯಾವುದರ ಮಿಶ್ರಣ ಅಂದ್ರೆ ತಾಮ್ರ ಮತ್ತೆ ಸತು, ಕಾಪರ್ ಅಂಡ್ ಜಿಂಕ್. ಕಂಚು, ಬ್ರಾನ್ಸ್ ಅಂತ ಕರಿತೀವಿ. ತಾಮ್ರ ಮತ್ತು ತವರ, ಕಾಪರ್ ಅಂಡ್ ಟಿನ್. ಸ್ಟೀಲ್, ಕಬ್ಬಿಣ ಮತ್ತು ಕಾರ್ಬನ್, ಐರನ್ ಅಂಡ್ ಕಾರ್ಬನ್. ಇನ್ವೇಜ್ ಸ್ಟೀಲ್, ಕಬ್ಬಿಣ, ನಿಕ್ಕಲ್, ಕಾರ್ಬನ್ ಅಂಡ್ ಇದರ ಮಿಶ್ರಣವಾಗಿರುತ್ತೆ ಇನ್ವೇಜ್ ಸ್ಟೀಲ್. ನೆಕ್ಸ್ಟ್ ಕಮಿಂಗ್ ಟು ದಿಸ್, ಜರ್ಮನ್ ಸಿಲ್ವರ್ ಅಂತ ಕರಿತೀವಿ. ಕಾಪರ್, ಜಿಂಕ್, ನಿಕ್ಕಲ್ ಅಂತ ಗಳ ಮಿಶ್ರಣವಾಗಿರುತ್ತೆ ಜರ್ಮನ್ ಸಿಲ್ವರ್. ಗನ್ ಮೆಟಲ್, ಕಾಪರ್, ಜಿಂಕ್ ಅಂಡ್ ಟಿನ್. ತಾಮ್ರ, ತವರ, ಸತು. ವೆರಿ ಇಂಪಾರ್ಟೆಂಟ್ ಇವೆರಡು, ತುಂಬಾ ಸರಿ ಕ್ವಶನ್ ಕೇಳಿದ್ದಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಆಲ್ನಿಕೋ, ಹೆಸರಲ್ಲೇ ಇದೆ ಆಲ್ನಿಕೋ. ಅಲ್ಯೂಮಿನಿಯಂ, ನಿಕ್ಕಲ್ ಅಂಡ್ ಕೋಬಾಲ್ಟ್ ಆಗಿರುತ್ತೆ. ಅಲ್ಯೂಮಿನಿಯಂ, ನಿಕ್ಕಲ್, ಕೋಬಾಲ್ಟ್. ನೈಕ್ರೋಮ್ ಅಂತ ಕರಿತೀವಿ. ಐರನ್, ನಿಕ್ಕಲ್, ಕ್ರೋಮಿಯಂ ಅಂತ ಹೇಳ್ಬಿಟ್ಟು. ಕ್ಲಿಯರ್? ಎಸ್. ತುಂಬಾ ಫಾಸ್ಟ್ ಅನ್ಸಿದಿಲ್ಲ, ಪರವಾಗಿಲ್ಲ. ಸೊ ವಿ ಹ್ಯಾವ್ ಟು ಫಿನಿಶ್, ವಿ ಹ್ಯಾವ್ ಟು ಕವರ್ ಆಲ್ ದ ಟಾಪಿಕ್ಸ್ ಫ್ರಮ್ ಆಲ್ ದ ಚಾಪ್ಟರ್ಸ್. ನೆಕ್ಸ್ಟ್ ನೋಡಿ, ಇಲ್ಲಿ ನಿಮಗೆ ಬೇಕಾದ್ರೆ ಸ್ಲೋ ಆಗಿ ಇಟ್ಕೊಂಡು ಸ್ಪೀಡ್ ಸ್ಲೋ ಮಾಡಿಕೊಂಡು ನೋಡಿ. ಓಕೆ. ನೆಕ್ಸ್ಟ್ ಆಲೋಟ್ರೋಪ್ಸ್. ಆಲೋಟ್ರೋಪ್ಸ್ ಆಫ್ ಕಾರ್ಬನ್ ಎರಡು ರೀತಿ ಇದೆ. ಸೊ ಕ್ರಿಸ್ಟಲಿನ್ ಆಲೋಟ್ರೋಪ್ಸ್ ಅಂತ ಕರಿತೀವಿ, ಅಮಾರ್ಫಸ್ ಆಲೋಟ್ರೋಪ್ಸ್ ಅಂತ ಕರಿತೀವಿ. ಸೊ ಕ್ರಿಸ್ಟಲಿನ್ ಆಲೋಟ್ರೋಪ್ಸ್ ಅಲ್ಲಿ ಡೈಮಂಡ್ ಬರುತ್ತೆ, ವಜ್ರ, ಗ್ರಾಫೈಟ್, ಫುಲರಿನ್ ಅಂತ ಬರುತ್ತೆ. ಅಮಾರ್ಫಸ್ ಅಲ್ಲಿ ಕೋಲ್ ಬರುತ್ತೆ, ಚಾರ್ಕೋಲ್ ಬರುತ್ತೆ, ಲ್ಯಾಂಪ್ ಬ್ಲಾಕ್ ಅಂತ ಬರುತ್ತೆ, ದೀಪದ ಮಸಿ ಅಂತ ಬರುತ್ತೆ. ಓಕೆ. ಸೊ ಕ್ರಿಸ್ಟಲಿನ್ ಅಮಾರ್ಫಸ್ ಆಲೋಟ್ರೋಪ್ಸ್ ಯಾವುದು, ಅಮಾರ್ಫಸ್ ಆಲೋಟ್ರೋಪ್ಸ್ ಯಾವುದು ಅಂತ ನಮಗೆ ಗೊತ್ತಿರಬೇಕು. ಓಕೆ. ನೆಕ್ಸ್ಟ್ ನೋಡಿ, ಇಲ್ಲಿ ವಜ್ರವು ಇಂಗಾಲದ ಒಂದು ಶುದ್ಧ ರೂಪವಾಗಿರುತ್ತೆ. ಇಂಗಾಲದ ಶುದ್ಧ ರೂಪ ಯಾವುದು ಅಂತ ಕ್ವಶನ್ ಕೇಳ್ತಾರೆ, ಅದು ವಜ್ರ ಆಗಿರುತ್ತೆ. ಸೊ ವಜ್ರವನ್ನು ಕತ್ತರಿಸಲು ಸಿಲಿಕಾನ್ ಕಾರ್ಬೈಡ್ ನ ಬಳಸ್ತಾರೆ ಅಥವಾ ಕಾರ್ಬೋರೆಂಡಮ್ ಅಂತ ಕರಿತೀವಿ. ನೆಕ್ಸ್ಟ್ ಗ್ರಾಫೈಟ್ ಒಂದು ಅತ್ಯಂತ ಉತ್ತಮ ಉಷ್ಣ ಮತ್ತೆ ವಿದ್ಯುತ್ ವಾಹಕ ಅಲೋಹವಾಗಿರುತ್ತೆ. ನೆಕ್ಸ್ಟ್ ಗ್ರಾಫೈಟ್ ನ ಒಂದು ಪದರಕ್ಕೆ, ಒಂದು ಲೇಯರ್ಗೆ ನಾವು ಗ್ರಾಫೀನ್ ಅಂತ ಕರಿತೀವಿ. ಇದನ್ನು ಕ್ವಶನ್ ಕೇಳಿದ್ದಾರೆ. ನೆಕ್ಸ್ಟ್ ಕಮಿಂಗ್ ಟು ದಿಸ್ ಫುಲರಿನ್. ಫುಲರಿನ್ ಮೇಲೆ ಕೂಡ ಒಂದು ಕ್ವಶನ್ ಕೇಳಿದ್ದಾರೆ. ಇದು ಕಾರ್ಬನ್ 60 ಪರಮಾಣುಗಳನ್ನು ಷಡ್ಭುಜೀಯ ಮತ್ತೆ ಪೆಂಟಾಗೋನಲ್ ರಿಂಗ್ ನಲ್ಲಿ ಜೋಡಿಸಲಾಗಿರುವ ಬಾಲ್ ಮತ್ತು ಸಾಕೆಟ್ ನಂತಹ ರಚನೆ ಆಗಿದೆ. ಯಾವುದು ಅಂದ್ರೆ ಅದು ಫುಲರಿನ್ ಆಗಿರುತ್ತೆ. ನೆಕ್ಸ್ಟ್ ಕಲ್ಲಿದ್ದಲು. ಇದು ಟೈಪ್ಸ್ ಏನು ಅಂದ್ರೆ ಆಂಥ್ರಸೈಟ್ ಅಂತ ಬರುತ್ತೆ,
ಬಿಟುಮಿನಸ್, ಲಿಗ್ನೈಟ್ ಮತ್ತೆ ಫೀಟ್ ಅಂತ ಬರುತ್ತೆ. ಆಂಥ್ರೈಸೈಟ್ ಅನ್ನೋದು ಕಲ್ಲಿದ್ದಲಿನ ಅತ್ಯುತ್ತಮ ರೂಪವಾಗಿರುತ್ತೆ. ಎಷ್ಟು ಪರ್ಸೆಂಟೇಜ್ ಇರುತ್ತೆ? 90% ಇರುತ್ತೆ ಕಾರ್ಬನ್ ನ ಒಂದು ಅಂಶ. ಬಿಟುಮಿನಸ್ ಅನ್ನೋದು ಕೋಲ್ ಟಾರ್ಗಳ ತಯಾರಿಕೆಯಲ್ಲಿ ಬಳಸ್ತಾರೆ, 80% ಕಾರ್ಬನ್ ಕಂಟೆಂಟ್ ಇರುತ್ತೆ. ಲಿಗ್ನೈಟ್ ಮರಗಳ ರೂಪಾಂತರವಾಗಿರುತ್ತೆ, 70% ಕಾರ್ಬನ್ ಅಂಶ ಇರುತ್ತೆ. ಫೀಟ್ ಅನ್ನೋದು ಶಿಲೆಗಳ ರೂಪಾಂತರವಾಗಿರುತ್ತೆ, 60% ಕಾರ್ಬನ್ ಕಂಟೆಂಟ್ ಇರುತ್ತೆ. ಸೊ ಇದ್ರ ಮೇಲೆ ತುಂಬಾ ಸರಿ ಕ್ವಶನ್ ಕೇಳಿದ್ದಾರೆ, ಆಂಥ್ರಸೈಟ್, ಬಿಟುಮಿನಸ್, ಲಿಗ್ನೈಟ್ ಅಂಡ್ ಫೀಟ್. ನೆಕ್ಸ್ಟ್ ಕಮಿಂಗ್ ಟು ದಿಸ್, ರಂಜಕ ಅಂತ ಕರಿತೀವಿ. ಫಾಸ್ಫರಸ್, ಅದರಲ್ಲಿ 2 ಆಲೋಟ್ರೋಪ್ಸ್ ಇದೆ. ಯಾವ್ದು ಅಂದ್ರೆ ವೈಟ್ ಫಾಸ್ಫರಸ್ ಅಂಡ್ ರೆಡ್ ಫಾಸ್ಫರಸ್. ಬಿಳಿ ರಂಜಕ ಮತ್ತೆ ಕೆಂಪು ರಂಜಕ. ಫಸ್ಟ್ ಬಿಳಿ ರಂಜಕದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇದು ರಂಜಕದ ಬಹುರೂಪ. ಹೌದು, ಗಾಳಿಯೊಂದಿಗೆ ಬೇಗನೆ ವರ್ತಿಸುತ್ತೆ, ಇದು ನೀರಿನೊಂದಿಗೆ ವರ್ತಿಸುವುದಿಲ್ಲ. ಆದ್ದರಿಂದ ಇದನ್ನು ನೀರಿನಲ್ಲಿ ಶೇಖರಣೆ ಮಾಡ್ತಾರೆ, ಅದಕ್ಕೆ ಇದನ್ನ ನಾವು ಜಲಪಾಷಾಣ ಅಂತ ಕರಿತೀವಿ. ಕ್ವಶನ್ ಕೇಳಿದ್ದಾರೆ, ಕ್ಲಿಯರ್? ಸೊ ನೆಕ್ಸ್ಟ್, ಬಿಳಿ ರಂಜಕ ಗಾಳಿಯೊಂದಿಗೆ ತನ್ನಿಂದ ತಾನಾಗಿಯೇ ಉರಿಯುತ್ತದೆ ಮತ್ತು ಸ್ಫುರದೀಪ್ತಿಯನ್ನು ಹೊಂದುತ್ತದೆ. ಅಂದ್ರೆ ನಾವೇನು ಬೆಂಕಿ ದೆವ್ವ ಅಂತ ಕರಿತೇವಲ್ಲ, ಸೊ ಅದು ಬೆಂಕಿ ದೆವ್ವ ಅಲ್ಲ, ಅದು ವೈಟ್ ಫಾಸ್ಫರಸ್ ಆಗಿರುತ್ತೆ. ನಮ್ಮ ಒಂದು ಸ್ಮಶಾನದಲ್ಲಿ ಏನಿರುತ್ತೆ, ಶವಗಳಿರುತ್ತೆ. ಆ ಒಂದು ಶವಗಳಲ್ಲಿರುವ ಒಂದು ಮೂಳೆಗಳಲ್ಲಿ ಏನಿರುತ್ತೆ, ಈ ಒಂದು ವೈಟ್ ಫಾಸ್ಫರಸ್ ಅನ್ನೋದು ಇರುತ್ತೆ. ಆ ಒಂದು ವೈಟ್ ಫಾಸ್ಫರಸ್ ಗಾಳಿ ಜೊತೆಗೆ ರಿಯಾಕ್ಟ್ ಆಗ್ಬಿಟ್ಟು ಒಂದು ಬೆಂಕಿ ಹೊತ್ಕೊಳ್ಳೋ ತರ ನಮಗೆ ಭಾಸವಾಗುತ್ತೆ. ಅದು ಬೆಂಕಿ ದೆವ್ವ ಅಲ್ಲ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಕೆಂಪು ರಂಜಕ ಬಿಳಿ ರಂಜಕಕ್ಕಿಂತ ಕಡಿಮೆ ಕ್ರಿಯಾಶಾಲಿಯಾಗಿದೆ. ಫಾಸ್ಫೇಟ್ ಗೊಬ್ಬರವನ್ನು ತಯಾರಿಸಲು ಬಳಸ್ತಾರೆ, ಮತ್ತೆ ಬೆಂಕಿ ಕಡ್ಡಿ ತಯಾರಿಕೆಯಲ್ಲಿ ಕೂಡ ಇದನ್ನ ಬಳಸ್ತಾರೆ. ದಿಸ್ ಇಸ್ ನಾಟ್ ದಟ್ ಮಚ್ ರಿಯಾಕ್ಟಿವ್ ಕಂಪೇರ್ ಟು ವೈಟ್ ಫಾಸ್ಫರಸ್. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ನಾವು ಈರುಳ್ಳಿನ ಸಿಪ್ಪೆ ತೆಗಿಬೇಕಾದ್ರೆ ನಮಗೆ ಕಣ್ಣೀರು ಬರುತ್ತೆ. ಅದರಲ್ಲಿ ಏನಿರುತ್ತೆ, ಗಂಧಕ ಮತ್ತೆ ಗಂಧಕಾಮ್ಲವನ್ನು ಸೃಷ್ಟಿಸುತ್ತೆ. ಸಲ್ಫ್ಯೂರಿಕ್ ಆಸಿಡ್ ಅನ್ನೋದು ಇರುತ್ತೆ ಅಲ್ಲಿ. ನೆಕ್ಸ್ಟ್ ಅದೇ ರೀತಿ ಒಂದು ಸಾಸುವೆಯಲ್ಲಿ ಮತ್ತೆ ಒಂದು ಗಾರ್ಲಿಕ್ ಅಂದ್ರೆ ಏನಪ್ಪಾ, ಅದು ಬೆಳ್ಳುಳ್ಳಿಯಲ್ಲಿ ಒಂದು ನಮಗೆ ಸ್ಮೆಲ್ ಬರುತ್ತಲ್ಲ, ಬೆಳ್ಳುಳ್ಳಿ ಸ್ಮೆಲ್ ಬರ್ಲಿಕ್ಕೆ ಕಾರಣ ಏನು ಅಂದ್ರೆ ದಟ್ ಈಸ್ ಸಲ್ಫ್ಯೂರಿಕ್ ಆಸಿಡ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಇಲ್ಲಿ ಗನ್ ಪೌಡರ್ ಯಾವುಗಳ ಮಿಶ್ರಣವಾಗಿರುತ್ತೆ ಅಂತ ಕ್ವಶನ್ ಕೇಳ್ತಾರೆ. ಪೊಟ್ಯಾಷಿಯಂ ನೈಟ್ರೇಟ್, ಸಲ್ಫರ್ ಅಂಡ್ ಚಾರ್ಕೋಲ್. ಪೊಟ್ಯಾಷಿಯಂ ನೈಟ್ರೇಟ್ ನ ಸಾಲ್ಟ್ ಪೇಟರ್ ಅಂತ ಕರಿತೀವಿ. ಸೊ ಪೊಟ್ಯಾಷಿಯಂ ನೈಟ್ರೇಟ್, ಸಲ್ಫರ್ ಅಂಡ್ ಚಾರ್ಕೋಲ್ ಇವು ಮೂರರ ಮಿಶ್ರಣವಾಗಿರುತ್ತೆ. ಯಾವುದು ಅಂದ್ರೆ ಗನ್ ಪೌಡರ್ ಅಂತ ಹೇಳ್ಬಿಟ್ಟು. ತುಪಾಕಿ ಮದ್ದಿನ ಪುಡಿ ಅಂತ ಕರಿತೀವಿ. ಇದನ್ನ ಕಂಡು ಹಿಡಿದವರು ಯಾರಪ್ಪ ಅಂದ್ರೆ ದಟ್ ಈಸ್ ರೋಜರ್ ಬೆಕನ್ ಅಂತ ಒಬ್ಬ ಸೈಂಟಿಸ್ಟ್. ಇಂಪಾರ್ಟೆಂಟ್, ರೋಜರ್ ಬೆಕನ್. ನೆಕ್ಸ್ಟ್ ನೋಡಿ, ನೈಸರ್ಗಿಕ ರಬ್ಬರಿಗೆ ನಿಗದಿತ ಪ್ರಮಾಣದಲ್ಲಿ ಗಂಧಕ ಸೇರಿಸಿದಾಗ ರಬ್ಬರ್ ಗಡುಸುತನಕ್ಕೆ ಬರುತ್ತೆ. ಈ ಒಂದು ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ವಾಲ್ಕನೀಕರಣ ಅಂತ ಕರಿತೀವಿ ಅಥವಾ ವಾಲ್ಕನೈಸೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ಆರ್ಸೆನಿಕ್ ನಿಂದ ಬರುವ ಒಂದು ಕಾಯಿಲೆ ಯಾವುದು ಅಂದ್ರೆ ಬ್ಲಾಕ್ ಫುಟ್ ಕಾಯಿಲೆ ಅಂತ ಕರಿತೀವಿ, BFD. ನೆಕ್ಸ್ಟ್ ಸೆಲೇನಿಯಂ ನಿಂದ ಬರುವ ಕೊರತೆಯಿಂದ ಬರುವ ಒಂದು ಕಾಯಿಲೆ ಕೆಶನ್ ಕಾಯಿಲೆ ಅಂತ ಕರಿತೀವಿ. ಕ್ಲಿಯರ್? ಸೊ ಕೆಶನ್ ಕಾಯಿಲೆ ಅಂದ್ರೆ ತುಂಬಾ ಒಂದು ಅಪೌಷ್ಟಿಕತೆಯಿಂದ ಬಳಲ್ತಾ ಇರ್ತಾರೆ, ಆ ತರ. ಓಕೆ, ಎಸ್. ನೆಕ್ಸ್ಟ್ ಕಮಿಂಗ್ ಟು ದಿಸ್ ಪಾಲಿಮರ್ಸ್. ಸೊ ಪಾಲಿಮರ್ಸ್ ಏನು ಅಂದ್ರೆ ಅನೇಕ ಮೋನೋಮರ್ಗಳು ಸೇರಿ ಪಾಲಿಮರ್ಗಳಾಗಿರುತ್ತೆ, ಒಂದು ಚೈನ್ ಆಗಿರುತ್ತೆ. ಸೊ ಅದಕ್ಕೆ ನಾವು ಪಾಲಿಮರ್ಸ್ ಅಂತ ಕರಿತೀವಿ. ಪಾಲಿಮರ್ಸ್ ಅಲ್ಲಿ 2 ವಿಧಗಳಿರುತ್ತೆ, ನೈಸರ್ಗಿಕ ಪಾಲಿಮರ್ಸ್ ಅಂಡ್ ಸಿಂಥೆಟಿಕ್ ಪಾಲಿಮರ್ಸ್. ನೈಸರ್ಗಿಕವಾಗಿ ಸಿಗುವ ಒಂದು ಪಾಲಿಮರ್ಸ್ಗೆ ನಾವು ನೈಸರ್ಗಿಕ ಪಾಲಿಮರ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಪ್ರೋಟೀನ್ಸ್, ಸಿಲ್ಕ್, ಹೂಲ್, ಉಣ್ಣೆ, ಇದೆಲ್ಲ ಒಂದು ನೈಸರ್ಗಿಕ ಪಾಲಿಮರ್ಸ್ಗೆ ಎಕ್ಸಾಂಪಲ್ಸ್ ಆಗಿರುತ್ತೆ. ನೆಕ್ಸ್ಟ್ ಸಿಂಥೆಟಿಕ್ ಪಾಲಿಮರ್ಸ್ಗೆ ಎಕ್ಸಾಂಪಲ್ಸ್ ಏನು, ನೈಲಾನ್, ಪಾಲಿಥೀನ್, ರೇಯಾನ್, ಎಕ್ಸೆಟ್ರಾ. ಸೊ ಇದೆಲ್ಲ ಯಾವ್ದಾಗಿರುತ್ತೆ, ಒಂದು ಸಿಂಥೆಟಿಕ್ ಪಾಲಿಮರ್ಸ್ಗೆ ಎಕ್ಸಾಂಪಲ್ಸ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ, ಕ್ವಶನ್ ಕೇಳ್ತಾರೆ. ನೆಕ್ಸ್ಟ್ ನೋಡಿ, ಈಥೀನ್ ಎನ್ನುವುದು ಪಾಲಿಥೀನ್ ನ ಒಂದು ಮಾನೋಮರ್ ಆಗಿದೆ. ಪಾಲಿಥೀನ್ ನ ಒಂದು ಮಾನೋಮರ್ ಯಾವುದು ಅಂದ್ರೆ ದಟ್ ಈಸ್ ಈಥೀನ್ ಆಗಿರುತ್ತೆ. ಅನೇಕ ಈಥೀನ್ಗಳು ಸೇರಿ ಪಾಲಿಥೀನ್ ಆಗಿರುತ್ತೆ. ಪಾಲಿ ಅಂದ್ರೆ ಮೆನಿ. ಓಕೆ. ನೆಕ್ಸ್ಟ್ ಮೋನೋಮರ್ ಆಫ್ ರೇಯಾನ್ ನ ಒಂದು ಮೋನೋಮರ್ ಯಾವುದು ಅಂದ್ರೆ ದಟ್ ಈಸ್ ಸೆಲ್ಯುಲೋಸ್ ಆಗಿರುತ್ತೆ. ಸೊ ಅನೇಕ ಸೆಲ್ಯುಲೋಸ್ ಸೇರಿ ಒಂದು ರೇಯಾನ್ ಆಗಿರುತ್ತೆ. ರೇಯನ್ನ ಏನಂತ ಕರಿತೀವಿ, ಕೃತಕ ರೇಷ್ಮೆ ಅಂತ ಕರಿತೀವಿ, ನೆನ್ಪಿಟ್ಕೊಳ್ಳಿ. ಕೃತಕ ರೇಷ್ಮೆ ಅಂತ ಯಾವ್ದನ್ನ ಕರಿತೀವಿ ಅಂದ್ರೆ ರೇಯನ್ನ ಕರಿತೀವಿ. ಯಾಕೆಂದ್ರೆ ಇದು ರೇಷ್ಮೆ ಇರುವ ಒಂದು ಲಕ್ಷಣಗಳನ್ನು ಹೋಲುವುದರಿಂದ ಇದನ್ನ ಕೃತಕ ರೇಷ್ಮೆ ಅಂತ ಕರಿತೀವಿ. ನೆಕ್ಸ್ಟ್ ಟೆರಲಿನ್ ಸಿಂಥೆಟಿಕ್
ಪಾಲಿಯೆಸ್ಟರ್ ಫೈಬರ್ ಆಗಿದೆ. ಲಿಗ್ನಿನ್ ಗಾಳಿ ಮತ್ತು ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳುವುದರಿಂದ ಕಾಗದ ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ವೆರಿ ಇಂಪಾರ್ಟೆಂಟ್. ಕಾಲಾನ ನಂತರ ಅಥವಾ ಅನೇಕ ದಿನಗಳ ನಂತರ ಕಾಗದ ಬಣ್ಣವು ಹಳದಿ ಬಣ್ಣಕ್ಕೆ ತಿರುಗಲು ಕಾರಣವೇನು ಅಂತ ಹೇಳ್ಬಿಟ್ಟು, ಅದರಲ್ಲಿ ಲಿಗ್ನಿನ್ ಅಂಶ ಜಾಸ್ತಿ ಇರುತ್ತೆ, ಸರಿಯಾಗಿ ಬ್ಲೀಚ್ ಮಾಡಿರೋದಿಲ್ಲ. ಕ್ಲಿಯರ್? ಸೊ ಆ ಒಂದು ಲಿಗ್ನಿನ್ ಏನ್ ಮಾಡುತ್ತೆ, ಗಾಳಿ ಮತ್ತೆ ಸೂರ್ಯನ ಒಂದು ಸನ್ಲೈಟ್ಗೆ ರಿಯಾಕ್ಟ್ ಆಗ್ಬಿಟ್ಟು ಅದು ಯೆಲ್ಲೋಯಿಶ್ ಆಗುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಇಲ್ಲಿ ಗಾಜನ್ನು ನಿಧಾನವಾಗಿ ತಂಪು ಮಾಡುವ ಪ್ರಕ್ರಿಯೆಗೆ ಅನಿಲನ ಅಂತ ಕರಿತೀವಿ. ನೆಕ್ಸ್ಟ್ ಬೋರೋಸಿಲಿಕೇಟ್ ಗ್ಲಾಸ್ ಅಥವಾ ಬೋರೋಸಿಲಿಕೇಟ್ ಗಾಜನ್ನ ನಾವು ಇದು ಒಂದು ಟೈಪ್ ಆಫ್ ಗಾಜು ಆಗಿರುತ್ತೆ. ಅದನ್ನ ಫೈರೆಕ್ಸ್ ಗಾಜು ಅಂತ ಕೂಡ ಕರಿತೀವಿ. ಬೋರೋಸಿಲಿಕೇಟ್ ಗಾಜು ಅಂದ್ರೇನು ಒಂದೇ, ಫೈರೆಕ್ಸ್ ಗಾಜು ಅಂದ್ರೇನು ಒಂದೇ ಆಗಿರುತ್ತೆ. ಕೆಳಗಿನ ಯಾವುದನ್ನು ನಾವು ಫೈರೆಕ್ಸ್ ಗಾಜು ಅಂತ ಕರೀತಾರೆ ಅಂತ ಕ್ವಶನ್ ಕೇಳ್ತಾರೆ. ಸೊ ಅದು ಬೋರೋಸಿಲಿಕೇಟ್ ಗ್ಲಾಸ್ ಆಗಿರುತ್ತೆ. ಇದು ನಾಟ್ ಗ್ಲಾಸ್, ದಿಸ್ ಇಸ್ ಗ್ಲಾಸ್. ನೆಕ್ಸ್ಟ್ ನೋಡಿ, ಇಲ್ಲಿ ಲೆಡ್ ಗ್ಲಾಸ್, ಸೀಸದ ಗಾಜು ಅಂತ ಕರಿತೀವಿ. ಇದಕ್ಕೆ ಇನ್ನೊಂದು ಹೆಸರು ಏನಪ್ಪಾ ಅಂದ್ರೆ ಫ್ಲಿಂಟ್ ಗಾಜು ಅಂತ ಕರಿತೀವಿ. ನೆಕ್ಸ್ಟ್ ಬುಲೆಟ್ ಪ್ರೂಫ್ ಗ್ಲಾಸ್ ಅಂದ್ರೆ ಗುಂಡು ನಿರೋಧಕ ಗಾಜು ಆಗಿರುತ್ತೆ. ಇದು ಏನ್ರಿಂದ ಮಾಡಲ್ಪಟ್ಟಿರುತ್ತೆ ಅಂದ್ರೆ ಪಾಲಿಕಾರ್ಬೊನೇಟ್ ನಿಂದ ಮಾಡಲ್ಪಟ್ಟಿರುತ್ತೆ. ಕ್ವಶನ್ ಕೇಳಿದ್ದಾರೆ. ಬುಲೆಟ್ ಪ್ರೂಫ್ ಗ್ಲಾಸ್ ಅಥವಾ ಗುಂಡು ನಿರೋಧಕ ಗಾಜು ಏನ್ರಿಂದ ಮಾಡಲ್ಪಟ್ಟಿರುತ್ತೆ? ಪಾಲಿಕಾರ್ಬೊನೇಟ್ ನಿಂದ ಮಾಡಲ್ಪಟ್ಟಿರುತ್ತೆ. ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಇಲ್ಲಿ ಸಿಮೆಂಟ್ ನೀರಿನೊಂದಿಗೆ ಗಡಸಾಗುವ ದರವನ್ನು ನಿಯಂತ್ರಿಸಲು ಜಿಪ್ಸಮ್ಗೆ ಬಳಸ್ತಾರೆ. ಅಂದ್ರೆ ಒಂದು ಸಿಮೆಂಟ್ ಅಲ್ಲಿ ಜಿಪ್ಸಮ್ ನ ಏನಕ್ಕೆ ಬಳಸ್ತಾರೆ ಅಂದ್ರೆ, ಸೊ ಸಿಮೆಂಟ್ ನೀರಿನೊಂದಿಗೆ ರಿಯಾಕ್ಟ್ ಆದಾಗ ಅಥವಾ ಬೆರೆಸಿದಾಗ ಬೇಗ ಗಟ್ಟಿ ಆಗ್ಬಿಡುತ್ತೆ. ಆ ಗಟ್ಟಿ ಆಗೋದನ್ನ ನಿಧಾನ ಮಾಡ್ಲಿಕ್ಕೆ ಒಂದು ಜಿಪ್ಸಮ್ ನ ಬಳಸ್ತಾರೆ. ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಪಿಂಗಾಣಿಯಲ್ಲಿ ಸೂಕ್ಷ್ಮ ರಂಧ್ರಗಳು ಇರುವುದಿಲ್ಲ, ಆದ್ರಿಂದ ನೀರು ತಣ್ಣಗಿರುವುದಿಲ್ಲ. ಅದೇ ಮಡಿಕೆಯಲ್ಲಿ ಏನಿರುತ್ತೆ, ಸೂಕ್ಷ್ಮ ರಂಧ್ರಗಳು ಇರುತ್ತೆ. ಆ ಒಂದು ಸೂಕ್ಷ್ಮ ರಂಧ್ರಗಳಿಂದ ಒಂದು ಹೀಟ್ ಅನ್ನೋದು, ತಾಪಮಾನ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ, ಅದು ಆಚೆ ಬರುತ್ತೆ, ಅದಕ್ಕೆ ನೀರು ಕೂಲ್ ಆಗಿರುತ್ತೆ. ಬಟ್ ಈ ಒಂದು ಪಿಂಗಾಣಿಯಲ್ಲಿ ಇದು ಪಾಲಿಶ್ಡ್ ಆಗಿರುತ್ತೆ. ಇದರಲ್ಲಿ ಸೂಕ್ಷ್ಮ ರಂಧ್ರಗಳು ಅಥವಾ ಮೈಕ್ರೋ ಹೋಲ್ಸ್ ಅಂತ ಏನ್ ಕರಿತೀವಿ ಅದು ಇರೋದಿಲ್ಲ. ಕ್ಲಿಯರ್? ಅದಕ್ಕೆ ಗ್ಯಾಸ್ ಅನ್ನೋದು ಎಕ್ಸ್ಚೇಂಜ್ ಆಗೋದಿಲ್ಲ, ಗಾಳಿ ಅನ್ನೋದು ಎಕ್ಸ್ಚೇಂಜ್ ಆಗೋದಿಲ್ಲ, ಆದ್ರಿಂದ ನೀರು ಅನ್ನೋದು ತಂಪಾಗಿ ಇರೋದಿಲ್ಲ. ನೆಕ್ಸ್ಟ್, ನೀರಿನ ಘನೀಕರಿಸುವ ಒಂದು ಬಿಂದು ಏನು ಅಂದ್ರೆ 0 ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತೆ. ನೀರಿನ ಗರಿಷ್ಠ ಸಾಂದ್ರತೆ ಎಲ್ಲಿ ಜಾಸ್ತಿ ಇರುತ್ತೆ ಅಂದ್ರೆ 4 ಡಿಗ್ರಿ ಸೆಲ್ಸಿಯಸ್. ವೆರಿ 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 ಇಂಪಾರ್ಟೆಂಟ್. ಸೊ at 4 ಡಿಗ್ರಿ ಸೆಲ್ಸಿಯಸ್ ವಾಟರ್ ಹ್ಯಾವಿಂಗ್ ಡೆನ್ಸಿಟಿ, ಮ್ಯಾಕ್ಸಿಮಮ್ ಡೆನ್ಸಿಟಿ. ಸೊ ಡೆನ್ಸಿಟಿ ಜಾಸ್ತಿ ಇದ್ದಾಗ ವಾಲ್ಯೂಮ್ ಏನಿರುತ್ತೆ, ವಾಲ್ಯೂಮ್ ಕಡಿಮೆ ಇರುತ್ತೆ. ಕ್ಲಿಯರ್? ನೆಕ್ಸ್ಟ್ ನೋಡಿ, ಇಲ್ಲಿ ನೀರಿನ ತಾತ್ಕಾಲಿಕ ಗಡಿಸುತನಕ್ಕೆ ಕಾರಣ ಏನಪ್ಪಾ ಅಂದ್ರೆ ಕ್ಯಾಲ್ಸಿಯಂ ಬೈಕಾರ್ಬೊನೇಟ್ ಅಂಡ್ ಮೆಗ್ನೀಷಿಯಂ ಬೈಕಾರ್ಬೊನೇಟ್ ಆಗಿರುತ್ತೆ. ಒಟ್ಟಿನಲ್ಲಿ ಬೈಕಾರ್ಬೊನೇಟ್ಸ್ ಆಗಿರುತ್ತೆ. ಸೊ ಟೆಂಪರರಿ ಹಾರ್ಡ್ನೆಸ್ ಆಫ್ ವಾಟರ್. ಕ್ಲಿಯರ್? ನೆಕ್ಸ್ಟ್ ಕಮಿಂಗ್ ಟು ದಿಸ್, ಶಾಶ್ವತ ಗಡಸು ನೀರು. ಇದೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಶಾಶ್ವತ ಗಡಸು ನೀರು, ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್, ಕ್ಯಾಲ್ಸಿಯಂ ಕ್ಲೋರೈಡ್, ಮೆಗ್ನೀಷಿಯಂ ಕ್ಲೋರೈಡ್, ಕ್ಯಾಲ್ಸಿಯಂ ಸಲ್ಫೇಟ್ ಅಂಡ್ ಮೆಗ್ನೀಷಿಯಂ ಸಲ್ಫೇಟ್ಸ್ ಆಗಿರುತ್ತೆ. ಕ್ಲೋರೈಡ್ ಕಾಮನ್ ಇರುತ್ತೆ, ಸಲ್ಫೇಟ್ ಕಾಮನ್ ಇರುತ್ತೆ. ಅದಕ್ಕೇನು ಸೇರುತ್ತೆ, ಕ್ಯಾಲ್ಸಿಯಂ ಕ್ಲೋರೈಡ್, ಮೆಗ್ನೀಷಿಯಂ ಕ್ಲೋರೈಡ್, ಕ್ಯಾಲ್ಸಿಯಂ ಸಲ್ಫೇಟ್, ಮೆಗ್ನೀಷಿಯಂ ಸಲ್ಫೇಟ್ ಅಷ್ಟೇ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಇಲ್ಲಿ ಮೇರಿ ಕ್ಯೂರಿ ಮತ್ತು ಪೆರಿ ಕ್ಯೂರಿ ವಿಕಿರಣ ಪಟುತ್ವದ ಧಾತುವಿಗೆ ಹೆಚ್ಚು ವಿಕಿರಣ ಪಟುತ್ವ ಇದೆ ಎಂದು ಸಾಬೀತುಪಡಿಸ್ತಾರೆ. ಅದಕ್ಕೆ ಇವರಿಗೆ 1903ರಲ್ಲಿ ಭೌತಶಾಸ್ತ್ರದಲ್ಲಿ ನೊಬೆಲ್ ಸಿಗುತ್ತೆ. ಸೊ ಯಾರಿಗೆ, ಮೇರಿ ಕ್ಯೂರಿ ಮತ್ತೆ ಪೆರಿ ಕ್ಯೂರಿಗೆ. ಎಷ್ಟರಲ್ಲಿ? 1903ರಲ್ಲಿ. ಯಾವ್ದ್ರಲ್ಲಿ ಸಿಗತ್ತೆ? ಭೌತಶಾಸ್ತ್ರದಲ್ಲಿ ಸಿಗತ್ತೆ. ನೆಕ್ಸ್ಟ್ 1911ರಲ್ಲಿ ರೇಡಿಯಂ ಮತ್ತೆ ಪ್ಲೂಟೋನಿಯಂ ಆವಿಷ್ಕಾರಕ್ಕೆ ರಸಾಯನಶಾಸ್ತ್ರದಲ್ಲಿ ನೊಬೆಲ್ ಸಿಗತ್ತೆ ಈ ಮೇರಿ ಕ್ಯೂರಿ ಅವರಿಗೆ. ಮೇರಿ ಕ್ಯೂರಿ ಅವರಿಗೆ 2 ಸರಿ ನೊಬೆಲ್ ಸಿಗತ್ತೆ. ಫಸ್ಟ್ ಗೆ ಸಿಗೋದು ಫಿಸಿಕ್ಸ್ ಅಲ್ಲಿ, ಫಿಸಿಕ್ಸ್ 1903ರಲ್ಲಿ. ನೆಕ್ಸ್ಟ್ ಸಿಗೋದು ಕೆಮಿಸ್ಟ್ರಿಯಲ್ಲಿ 1911ರಲ್ಲಿ. ಕ್ಲಿಯರ್? ಆದ್ರಿಂದ 1911ರಿಂದ 2011ಗೆ ಎಷ್ಟು ವರ್ಷ ಆಯ್ತು? 100 ಇಯರ್ಸ್ ಆಯ್ತು. 100 ಇಯರ್ಸ್ ಆಯ್ತು. ಸೊ ಆದ್ರಿಂದ 2011ನ ಏನಂತ ಸೆಲೆಬ್ರೇಟ್ ಮಾಡಿದ್ರಂದ್ರೆ ಅಂತಾರಾಷ್ಟ್ರೀಯ ರಸಾಯನ ವರ್ಷ ಅಂತ ಸೆಲೆಬ್ರೇಟ್ ಮಾಡಿದ್ರು, ಅಥವಾ ರಸಾಯನ ಶಾಸ್ತ್ರದ ಅಂತಾರಾಷ್ಟ್ರೀಯ ವರ್ಷ ಅಂತ ಹೇಳ್ಬಿಟ್ಟು ಸೆಲೆಬ್ರೇಟ್ ಮಾಡಿದ್ರು 2011ನ. ಕ್ಲಿಯರ್? ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ, ಇಲ್ಲಿ ಪರಮಾಣು ಬಾಂಬ್ ಅಂತ ಕರಿತೀವಿ, ಆಟಮ್ ಬಾಂಬ್.
ಈ ಆಟಮ್ ಬಾಂಬು ಯಾವ ಒಂದು ಕ್ರಿಯೆ ಮೂಲಕ ಕಾರ್ಯನಿರ್ವಹಿಸುತ್ತೆ ಅಂದ್ರೆ ನ್ಯೂಕ್ಲಿಯರ್ ಫಿಷನ್. ಏನು ನ್ಯೂಕ್ಲಿಯರ್ ಫಿಷನ್. ಈಗ ಯುರೇನಿಯಂ ಬಾಂಬ್ ಅಂತ ಕರಿತೀವಿ. ಯುರೇನಿಯಂ ಅನ್ನೋದು ಸ್ಪ್ಲಿಟ್ ಆಗ್ಬಿಟ್ಟು ಟು ಡಾಟರ್ ನ್ಯೂಕ್ಲಿಯಸ್ ಆಗಿ ಡಿವೈಡ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ನಾವು ನ್ಯೂಕ್ಲಿಯರ್ ಫಿಷನ್ ಅಂತ ಕರಿತೀವಿ, ಸಪರೇಟ್ ಆಗಲಿಕ್ಕೆ. ಸೊ ಆ ಒಂದು ತತ್ವದ ಮೇಲೆ ಕಾರ್ಯನಿರ್ವಹಿಸೋದು ಯಾವುದಪ್ಪ ಅಂದ್ರೆ ದಟ್ ಈಸ್ ಪರಮಾಣು ಬಾಂಬ್, ಆಟಮ್ ಬಾಂಬ್ ಅಂತ ಕರಿತೀವಿ, ಆಟಮ್ ಬಾಂಬ್. ಸೊ ಇದೊಂದು ಅನ್ಕಂಟ್ರೋಲ್ಡ್ ನ್ಯೂಕ್ಲಿಯರ್ ಚೈನ್ ರಿಯಾಕ್ಷನ್ ಆಗಿರುತ್ತೆ ಯುರೇನಿಯಂ. ನೆಕ್ಸ್ಟ್ ಕಮಿಂಗ್ ಟು ದಿಸ್ ಜಲಜನಕ ಬಾಂಬ್ ಅಥವಾ ಹೈಡ್ರೋಜನ್ ಬಾಂಬ್. ಹೈಡ್ರೋಜನ್ ಬಾಂಬ್ ಇದನ್ನು ಕಂಡುಹಿಡಿದವರು ಎಡ್ವರ್ಡ್ ಟೇಲರ್ ಅಂತ ಹೇಳ್ಬಿಟ್ಟು. ಹೈಡ್ರೋಜನ್ ಬಾಂಬ್ ಸಮ್ಮಿಲನ ಪರಮಾಣು ಪ್ರಕ್ರಿಯೆ ಮೇಲೆ ಅವಲಂಬಿಸಿದೆ, ನ್ಯೂಕ್ಲಿಯರ್ ಫ್ಯೂಷನ್. ಇದು ಅನಿಯಂತ್ರಿತ ಸರಪಳಿ ಕ್ರಿಯೆ ಆಗಿದೆ. ಹೈಡ್ರೋಜನ್ ಸೇರಿ ಹೀಲಿಯಂ ಆಗುತ್ತೆ. ಹೈಡ್ರೋಜನ್ ಪ್ಲಸ್ ಹೈಡ್ರೋಜನ್ ವಿಲ್ ಗೆಟ್ ಹೀಲಿಯಂ ಸಿಗತ್ತೆ. ಓಕೆ, ಸೊ ಇದು ಎಲ್ಲಿ ನಡೆಯುತ್ತೆ? ಮೆಜಾರಿಟಿಯಾಗಿ ಒಂದು ಸ್ಟಾರ್ಸ್ ಅಲ್ಲಿ ನಡೆಯುತ್ತೆ, ಸನ್ ಅಲ್ಲಿ ನಡೆಯುತ್ತೆ. ಹೈಡ್ರೋಜನ್ ಸೇರಿ ಹೀಲಿಯಂ ಆಗುತ್ತೆ, ನ್ಯೂಕ್ಲಿಯರ್ ಫ್ಯೂಷನ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡಿ, ಇಲ್ಲಿ ಬಾಯ್ಲ್ಸ್ ಲಾ ಒಂದು ಚಾರ್ಲ್ಸ್ ಲಾ ಅಂತ ಬರುತ್ತೆ. ಇದ್ರ ಮೇಲೆ ನಾವು ಅಪ್ಲಿಕೇಬಲ್ ಆಗಿ ಒಂದು ಕ್ವಶನ್ ಕೇಳ್ತಾ ಹೋಗ್ತಾರೆ. ಸೊ ಬಾಯ್ಲ್ಸ್ ಲಾ ಏನ್ ಹೇಳುತ್ತೆ? ಸೊ ವಾಲ್ಯೂಮ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಪ್ರೆಷರ್. ಅಂದ್ರೆ ವಾಲ್ಯೂಮ್ ಗಾತ್ರ ಜಾಸ್ತಿ ಆದ್ರೆ ಪ್ರೆಷರ್ ಅನ್ನೋದು ಕಡಿಮೆ ಆಗತ್ತೆ. ಕ್ಲಿಯರ್? ಸೊ ಗಾತ್ರ ಅನ್ನೋದು ಜಾಸ್ತಿ ಆದ್ರೆ ಒತ್ತಡ ಅನ್ನೋದು ಕಡಿಮೆ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಎಲ್ಲಿ ಒಂದು ಎಲ್ಲೆಲ್ಲಿ ಅನ್ವಯ ಆಗತ್ತೆ? ಟೆಂಪರೇಚರ್ ಅನ್ನೋದು ಕಾನ್ಸ್ಟೆಂಟ್ ಇರುತ್ತೆ. ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ವಾಲ್ಯೂಮ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಪ್ರೆಷರ್ ಆಗಿರುತ್ತೆ. ಸೊ ಎಲ್ಲೆಲ್ಲಿ ನಾವು ನೋಡ್ತೀವಿ ಅಂದ್ರೆ ಇದು ಸಿರಂಜ್ ಅಲ್ಲಿ. ನೆಕ್ಸ್ಟ್ ಗಾಳಿ ತುಂಬಿದ ಬಲೂನ್ ಇಸುಕಿದಾಗ ಒತ್ತಡ ಹೆಚ್ಚಾಗಿ ಒಡೆಯುತ್ತೆ. ಹೌದು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಏನಂದ್ರೆ ತುಂಬಾ ಸರಿ ಕ್ವಶನ್ ಕೇಳಿದ್ರೆ, ವಿಮಾನ ಮೇಲೇರಿದಾಗ ಅಥವಾ ಕೆಳಗಿಳಿದಾಗ ಕಿವಿ ನೋವು ಅನುಭವ ಆಗುತ್ತೆ. ಕೆಲವರಿಗೆ ಕಿವಿಯಲ್ಲಿ ರಕ್ತನೇ ಬರುತ್ತೆ. ಯಾಕೆ ಅಂದ್ರೆ ಒಂದು ಅಟ್ಮಾಸ್ಫಿಯರ್ ಪ್ರೆಷರ್ ಅನ್ನೋದು ಕಡಿಮೆ ಇದ್ದು ನಮ್ಮ ಒಳಗಡೆ ಒಂದು ಪ್ರೆಷರ್ ಅನ್ನೋದು ಜಾಸ್ತಿ ಇದ್ರೆ ಆ ಒಂದು ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ಗೆ ರಕ್ತ ಬರುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ವಿಮಾನದಲ್ಲಿ ಪ್ರಯಾಣಿಸುವ ವ್ಯಕ್ತಿ ಜೋಬಿನಲ್ಲಿ ಪೆನ್ನು ಶಾಹಿ ಹೊರಬರುವುದು. ಅಂದ್ರೆ ಯಾರಾದ್ರೂ ಏರೋಪ್ಲೇನ್ ಅಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಜೋಬಲ್ಲಿ ಪೆನ್ ಇಟ್ಕೊಳ್ಳಕ್ಕೆ ಅವ್ರಿಗೆ ಅವಕಾಶ ಕೊಡೋದಿಲ್ಲ. ಯಾಕೆಂದ್ರೆ ನಾವು ಕಡಿಮೆ ಒಂದು ಹೈಟ್ ಅಲ್ಲಿ ಇದ್ದಾಗ ಪ್ರೆಷರ್ ಅನ್ನೋದು ಜಾಸ್ತಿ ಇರುತ್ತೆ. ಓಕೆನಾ? ಸೊ ಮೇಲೆ ಹೋದಂಗೆಲ್ಲ ಏನಾಗುತ್ತೆ, ಪ್ರೆಷರ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಅವಾಗ ಒಂದು ಪೆನ್ ಅಲ್ಲಿ ಒಂದು ಪ್ರೆಷರ್ ಅನ್ನೋದು ಹಂಗೆ ಇರುತ್ತೆ. ಸೊ ಅವಾಗ ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ಗೆ ಆ ಒಂದು ಇಂಕ್ ಅನ್ನೋದು ಔಟ್ ಆಗುತ್ತೆ. ಕ್ಲಿಯರ್? ನೆಕ್ಸ್ಟ್ ನೋಡಿ, ಸ್ಪ್ರೇ ಬಾಟಲ್. ನಾವು ಒಂದು ಸ್ಪ್ರೇ ಬಾಟಲ್ ನ ಪ್ರೆಸ್ ಮಾಡಿದಾಗ ವಾಲ್ಯೂಮ್ ಕಡಿಮೆ ಆಗ್ಬಿಟ್ಟು ಪ್ರೆಷರ್ ಜಾಸ್ತಿ ಆಗ್ಬಿಟ್ಟು ಅದು ಸ್ಪ್ರೇ ಬಾಟಲ್ ಇಂದ ಒಂದು ಪರ್ಫ್ಯೂಮ್ ಅನ್ನೋದು ಆಚೆ ಬರುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡಿ, ಇಲ್ಲಿ ಚಾರ್ಲ್ಸ್ ನ ನಿಯಮ. ಸೊ ಇದೇನ್ ಮಾಡುತ್ತೆ? ಪ್ರೆಷರ್ ಕಾನ್ಸ್ಟೆಂಟ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್, ಗಾತ್ರ ಮತ್ತು ತಾಪಮಾನ ಒಂದಕ್ಕೊಂದು ನೇರ ಅನುಪಾತದಲ್ಲಿರುತ್ತೆ. ಸೊ ಎಲ್ಲೆಲ್ಲಿ ಒಂದು ಅನ್ವಯ ಆಗುತ್ತೆ? ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ವಾಲ್ಯೂಮ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಟೆಂಪರೇಚರ್, ಆರ್ ಟೆಂಪರೇಚರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ವಾಲ್ಯೂಮ್. ಚಳಿಗಾಲಕ್ಕಿಂತ ಬೇಸಿಗೆಯಲ್ಲಿ ಬಲೂನ್ಗಳು ಹೊಡೆಯುತ್ತೆ. ನೆಕ್ಸ್ಟ್ ಬ್ಯಾಸ್ಕೆಟ್ ಬಾಲಿನ ಗಾತ್ರ. ಒಂದು ನೈಟ್ ಎಲ್ಲ ನಾವು ಬ್ಯಾಸ್ಕೆಟ್ ಬಾಲ್ ನ ಒಂದು ಆಚೆ ಇಟ್ರೆ ಬೆಳಗ್ಗೆ ಎದ್ದ ತಕ್ಷಣ ಏನ್ ಹೇಳುತ್ತೆ, ಅದ್ರ ವಾಲ್ಯೂಮ್ ಅನ್ನೋದು ಕಡಿಮೆ ಆಗಿರುತ್ತೆ. ಯಾಕೆಂದ್ರೆ ನೈಟ್ ಟೈಮ್ ಟೆಂಪರೇಚರ್ ಅನ್ನೋದು ಡೌನ್ ಆಗುತ್ತೆ, ಅವಾಗ ವಾಲ್ಯೂಮ್ ಅನ್ನೋದು ಕೂಡ ಕಡಿಮೆ ಆಗುತ್ತೆ. ನೆಕ್ಸ್ಟ್ ನೋಡಿ, ಬ್ರೆಡ್ ತಯಾರಿಸುವಾಗ ಈ ಪ್ರಕ್ರಿಯೆಯಲ್ಲಿ ಅನ್ವಯಿಸುತ್ತೆ. ಅಂದ್ರೆ ನಾವು ಒಂದು ಬೇಕರಿಗೆ ಹೋದಾಗ ಒಂದು ಪಫ್ ತಗೊಂಡಾಗ ಅದ್ರ ವಾಲ್ಯೂಮ್ ಇಷ್ಟಿರುತ್ತೆ. ನಾವು ತಗೊಂಡಾಗ ಏನಾಗುತ್ತೆ, ಅವ್ರು ಏನ್ ಮಾಡ್ತಾರೆ, ಮೈಕ್ರೋವೇವ್ ನಲ್ಲಿ ಇಟ್ಟು ಅದನ್ನ ಹೀಟ್ ಮಾಡಿ ಕೊಡ್ತಾರೆ. ಅವಾಗ ಏನ್ ಮಾಡುತ್ತೆ, ಹೀಟ್ ಮಾಡಿದಾಗ ಏನಾಗುತ್ತೆ, ಅದ್ರ ವಾಲ್ಯೂಮ್ ಜಾಸ್ತಿ ಆಗುತ್ತೆ. ಅದು ಬ್ರೆಡ್ ಬಿಕಮ್ ಫ್ಲಫಿ ತರ ಮೆತ್ತಗೆ ಆಗುತ್ತೆ, ಕ್ರಿಸ್ಪಿ ತರ ಆಗುತ್ತೆ. ಅದೇ ರೀತಿ ನಾವು ಒಂದು ಪೂರಿ ಆಗಿರ್ಬೋದು, ಯಾವುದೇ ಒಂದು ಕುಕಿಂಗ್ ಮಾಡುವಾಗ ಆಗಿರ್ಬೋದು, ಅದಕ್ಕೆ ಟೆಂಪರೇಚರ್ ಕೊಟ್ಟಂಗೆಲ್ಲ ಅದ್ರ ವಾಲ್ಯೂಮ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವ ನಿಯಮದ ಪ್ರಕಾರ ಅಂದ್ರೆ ಚಾರ್ಲ್ಸ್ ನ ನಿಯಮದ ಪ್ರಕಾರ ನೆನ್ಪಿಟ್ಕೊಳ್ಳಿ. ಓಕೆ, ಎಸ್. ನೋಡಿ ಫ್ರೆಂಡ್ಸ್, ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ಈ ಒಂದು ಕ್ಲಾಸ್ ಯಾರ್ಯಾರಿಗೆ ಇಷ್ಟ ಆಗಿದೆಯೋ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಸೊ ನಿಮ್ಮ ಸಪೋರ್ಟ್ ಯಾವಾಗ ಇರುತ್ತೆ ಅಂತ ಹೇಳ್ತಾ, ಸೊ ಈ ಒಂದು PDF ನ ನಾನು ಟೆಲಿಗ್ರಾಮ್ ಚಾನಲ್ ನಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಪ್ಲೀಸ್ ಆ ಒಂದು ಟೆಲಿಗ್ರಾಮ್ ಚಾನಲ್ಗೆ
ಜಾಯ್ನ್ ಆಗಿಬಿಟ್ಟು ಇವಾಗ ಎಲ್ಲ PDF ಹಾಕಿದ್ದೀನಿ, ಕ್ಲಾಸಸ್ ಏನೇನು ಮಾಡ್ತೀನಿ ಎಲ್ಲ PDF ಅದ್ರಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗೆ ಇದನ್ನ ಶೇರ್ ಮಾಡಿ.